ನಮ್ಮ ಕೋರಿಕೆ ಮೇರೆಗೆ ಹೋಗ್ಬಿಟ್ಟು ನಮ್ಮ ಈ ಒಂದು ಹಾಸ್ಪಿಟ್ಲಿಗೆ ಬಂದಂತಹ ಎಲ್ಲ ನಮ್ಮ ಬಸ್ನ ನಮ್ಮ ಅಧ್ಯಕ್ಷರಾದ ಗೋಪಾಲ ಸರ್ ಕೂಡ ನಮ್ಮ ಕುಟುಂಬದ ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಮೊದಲಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಯೂಸಫ್ ಕುಂಬ್ಳೆ ಸರ್, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಸೀನಿಯರ್ cardiologist from Indiana Hospital and Heart Institute. He also is a managing partner of Indiana Hospital, Hassan also. So please, I would like to welcome to the stage, sir. And also ನಮ್ಮ honorable ನಮ್ಮ ಇನ್ನೊಬ್ಬರು ಅತಿಥಿಗಳ ನಮ್ಮ ಗೆಸ್ಟ್ ಡಾಕ್ಟರ್ ಮಿಸ್ಟರ್ ಅಬ್ದುಲ್ ಲತೀಫ್ ಸರ್ಗೂ ಕೂಡ ಈಗ ಒಂದು ಪ್ರೆಸ್ ಮೀಟಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ಪ್ಲೀಸ್ ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಸರ್. ಮೆಡಿಕಲ್ ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆದಂಥ ನಮ್ಮ ಡಾಕ್ಟರ್ ಅನೂಪ್ ಸರ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಡಾಕ್ಟರ್ ಯೂಸಫ್ ಕುಂಬ್ಳೆ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಈ ಒಂದು ಮೊದಲಾಗಿ ನಾನು ಹೇಳೋದಂತಂದರೆ 8 ವರ್ಷದ ಹಿಂದೆ ನಾವಿಲ್ಲಿ ಪ್ರಪ್ರಥಮವಾಗಿ ಕಾರ್ಡಿಯಾಲಜಿ ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಜನಪ್ರಿಯ ಹಾಸ್ಪಿಟಲ್ ಸಹಯೋಗದೊಂದಿಗೆ ಇಂಡಿಯನ್ ಹಾಸ್ಪಿಟಲ್ ಮಂಗಳೂರು ಸೇರಿಕೊಂಡು ಜನಪ್ರಿಯ ಇಂಡಿಯನ್ ಹಾರ್ಟ್ ಲೈಫ್ ಲೈನ್ ಅಂತ ಹೇಳಿ ಒಂದು ಹಾರ್ಟ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ 8 ವರ್ಷ ಕಳೆದಿದೆ. ಸತತ ಪ್ರಯತ್ನದಿಂದ, ಹಾರ್ಡ್ ವರ್ಕಿಂದ, ಹಗಲು ರಾತ್ರಿ ಶ್ರಮಿಸಿದ್ರಿಂದ ಈಗ ಇಂಡಿಯಾನ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್ ಇಂಡಿಯಾನ ಗ್ರೂಪ್ ಚೇರ್ಮನ್ ಆಗಿರುವ ಡಾಕ್ಟರ್ ಯೂಸಫ್ ಕುಂಬ್ಳೆ ಅವರ ಸಹಯೋಗದಿಂದ ಹಾಗೂ ನಮ್ಮ ಅಬ್ದುಲ್ ಲತೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಇಂಡಿಯನ್ ಹಾಸ್ಪಿಟಲ್ ಅವರ ಸಹಯೋಗದಿಂದ ಈಗ ನಾವು ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂದರೆ ಹಾಸನಕ್ಕೆ ಒಂದು ಡೆಡಿಕೇಟೆಡ್ ಆಗಿ, ಅಂದರೆ ಮೇಯ್ನ್ಲಿ ಹಾರ್ಟ್ ಸೂಪರ್ ಸ್ಪೆಷಾಲಿಟಿ ಇರುವ ಆಸ್ಪತ್ರೆ ಆಗಬೇಕು ಅಂತ ನಿರ್ಧರಿಸಿ ನಾವೊಂದು ಈ ಒಂದು ಜಾಗೆಯಲ್ಲಿ ಒಂದು ಅತ್ಯಾಧುನಿಕವಾದ ಒಂದು ಹಾರ್ಟ್ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದ್ವಿ. ಇದು ಹಾರ್ಟ್ ಸೆಂಟರ್ಗಿಂತ ಜಾಸ್ತಿಯಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ನಾವು ಹೇಳ್ಬೋದು. ಇಲ್ಲಿ ಪ್ರಧಾನವಾಗಿ ಹಾರ್ಟ್ ಸೆಂಟರ್ ಇರುತ್ತೆ, ಮತ್ತು ಅದರ್ ಸ್ಪೆಷಾಲಿಟಿಗಳು ಇದರಲ್ಲಿ ಸ್ಲೋಲಿ ನಾವು ಡೆವಲಪ್ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದು ಏನಕ್ಕೆ ಅಂತ ಹೇಳಿದರೆ, ಹೀಗಾಗಿ ನಿಮಗೆ ಗೊತ್ತಿರ್ಬೋದು, ಹಾರ್ಟ್ ಟೆಕ್ನಾಲಜಿ ಏನಿದೆ, ಹಾರ್ಟ್ ಟ್ರೀಟ್ಮೆಂಟ್, ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಏನು ಟ್ರೀಟ್ಮೆಂಟ್ ಲಭ್ಯವಿದೆ ಅದು ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಈಗ ಮೊದಲು ಎಲ್ಲ ಓಪನ್ ಆಗಿ ಮಾಡುವಂಥ ಪರಿಸ್ಥಿತಿ ಇತ್ತು ಹಾರ್ಟ್ ಆಪ್ರೇಷನ್ನ. ಇದೊಂದು ಚಿಕ್ಕ ಕೈಯ ನಾಡಿಯಿಂದ ಹಾರ್ಟ್ ಅಟ್ಯಾಕನ್ನು ಟ್ರೀಟ್ಮೆಂಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಈಗ ಡಾಕ್ಟರ್ ಯೂಸಫ್ ಕುಂಬ್ಳೆ ಅವರು ನಿಮಗೆ ಗೊತ್ತಿರ್ಬೋದು, ಮಂಗಳೂರಿನ ಸುಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ. ಅಲ್ಲಿ ಟೆಕ್ನಾಲಜಿ ಇದೆ ಮಂಗಳೂರಲ್ಲಿ. ಒಂದು ಚಿಕ್ಕ ಒಂದು ರಂಧ್ರದಿಂದ ಹಾರ್ಟ್ನ ಒಳಗಡೆ ಇರುವ ವ್ಯಾಲ್ವನ್ನು ರಿಪ್ಲೇಸ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಇವಾಗ ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಸೊ ಹಾಗಾಗಿ ಇನ್ನು 10 ವರ್ಷ ಮುಂದೆ ನಮ್ಮ ಹಾಸನದ ಜನರಿಗೆ ಏನು ಸೌಲಭ್ಯ ಸಿಗಬೇಕು, ಯಾವ್ಯಾವ ಒಂದು ಹಾರ್ಟಿನ ಬಗ್ಗೆ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಿಗಬೇಕು, ಅದರ ಒಂದು ಮೊದಲನ ಹೆಜ್ಜೆಯಾಗಿ ಈ ಒಂದು ಸಂಸ್ಥೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅತ್ಯಾಧುನಿಕವಾದ ಕ್ಯಾಥ್ಲ್ಯಾಬ್ ಇದೆ. ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಕ್ಯಾಥ್ಲ್ಯಾಬ್ ವೆರಿ ಫಾಸ್ಟ್ ಕ್ಯಾಥ್ಲ್ಯಾಬ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ, ಇನ್ನು ಮುಂದೆ 5 ವರ್ಷಕ್ಕೂ ಇದಕ್ಕೆ ಕಾಂಪಿಟೇಷನ್ ಬರಬಾರ್ದು ಆ ಥರ ಹೇಳೋ ಒಂದು ಟೆಕ್ನಾಲಜಿ ಇರುವಂಥ ಕ್ಯಾಥ್ಲ್ಯಾಬನ್ನು ಅಂತಂದಿದ್ದೀವಿ. ಈಗಾಗಲೇ ನಾವು ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕಾಲಲ್ಲಿ ಏನಾದರೂ ರಕ್ತನಾಳದ ಬ್ಲಾಕ್ ಇದ್ದರೆ ಅದಕ್ಕೂ ನಾವು ಈಗ ರೀಸೆಂಟಾಗಿ ಟ್ರೀಟ್ಮೆಂಟ್ ಮಾಡಿದ್ವಿ. ಆ ಟೆಕ್ನಾಲಜಿ ನೀವು ಇವಾಗ ಅವೈಲಬಲ್ ಇದೆ, ಹಾಸನದಲ್ಲಿ ಅವೈಲಬಲ್ ಇದೆ. ಇನ್ನು ಮುಂದೆ ಹಾರ್ಟ್ನ ರಕ್ತನಾಳದಲ್ಲಿ ಗೊಂಚಲು ಥರವಾದ ಎನಿವಿಸಮ್ ಅಂತ ಹೇಳ್ತೀವಿ, ಅದಕ್ಕೂ ಟೆಕ್ನಾಲಜಿ ಡೆಫಿನೆಟ್ಲಿ ಸರ್ ಸಹಯೋಗದಿಂದ ನಾವಿಲ್ಲಿ ತರಿಸುವಂಥ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಂಗಳೂರು ಅಥವಾ ಮೈಸೂರು ಹೋಗುವಂಥ ಪರಿಸ್ಥಿತಿ ಬೇಡ. ಇನ್ನು ಮುಂದೆ ಇಲ್ಲೇ ಈ ಟೆಕ್ನಾಲಜಿ ಲಭ್ಯ ಮಾಡಬೇಕು ಅಂತ ಹೇಳಿ ನಾವೊಂದು ಪರಿಶ್ರಮ ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ನಾವು ಪರಿಶ್ರಮ ಮಾಡ್ತಾ ಇದ್ದೀವಿ. ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಗೆ ಜಯದೇವವನ್ನು ಇಂಪ್ಲಿಮೆಂಟ್ ಮಾಡಿದರೋ
ಹಾಗೆ ಡಾಕ್ಟರ್ ಯೂಸಫ್ ಕುಬ್ಳೆ ಅವರು ಅಷ್ಟೊಂದು ಇಂಟ್ರೆಸ್ಟಿಂದ ಹಾಸನದ ಮೇಲಿನ ಅಷ್ಟೊಂದು ಕಾಳಜಿಯಿಂದ ಅವರು ಈ ಒಂದು ಸಂಸ್ಥೆಯನ್ನು ಮುಂದೆ ತರ್ತಾ ಇದ್ದಾರೆ. ಇಲ್ಲಿ ಮುಂದೆ ವ್ಯಾಲ್ವ್ ಆಪರೇಷನ್ ಏನಿದೆ, ಡೆಲೂನ್ ವ್ಯಾಲ್ವ್ ಆಪರೇಷನ್ ಏನಿದೆ, ಕೆಲವು ಸತಿ ಏನಿದೆ ಈ ಬಸ್ರಿಯರಿಗೆ ಬರುವಂಥ ಹಲವಾರು ಕಾಯಿಲೆಗಳು, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬರುವಂಥ ಹೃದಯ ಸಂಬಂಧಿತ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಇಲ್ಲಿ ಲಭ್ಯ ಮಾಡುವ ದೃಷ್ಟಿಯಿಂದ ನಾವು ಈ ಒಂದು ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಆ ಪ್ರಯುಕ್ತವಾಗಿ ನಾವು ಇವತ್ತು ಅಫಿಷಿಯಲ್ ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಯೋಗದಿಂದ ಈ ಸಂಸ್ಥೆಯು ಇನ್ನೂ ಹೆಚ್ಚು ವೃದ್ಧಿಯಾಗಿ ಜನರಿಗೆಲ್ಲ ಒಳ್ಳೆಯ ಸೌಲಭ್ಯ, ಟೆಕ್ನಾಲಜಿ ಆಧಾರದ ಒಂದು ಆದಷ್ಟು ಮಿನಿಮಮ್ ವೆಚ್ಚದಲ್ಲಿ ದೊರಕುವ ದೃಷ್ಟಿಯಿಂದ ನಾವು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ತಮಗೆಲ್ಲರಿಗೂ ಸ್ವಾಗತ. He is my elder brother and pediatrician, and he is the chairman of Indiana Hospital, Mangalore. Dr. Ali Kuble, his name is. And today is one of the happiest day for management. ಯಾಕೆಂದರೆ 8 ವರ್ಷ ಮುಂಚೆ ಫಸ್ಟ್ ನಾವು ಜನಪ್ರಿಯದ ಡಾಕ್ಟರ್ ಬಶೀರ್ ಡಾಕ್ಟರ್ ಅವರಿಗೆ ಇಲ್ಲಿ ಬರಲಿಕ್ಕೆ ಹೇಳಿ. ಆ ಟೈಮಲ್ಲಿ ಇಲ್ಲಿ ಬರುವಾಗ ಪರಿಸ್ಥಿತಿ ಏನಂದರೆ, ಹಾರ್ಟ್ ಅಟ್ಯಾಕ್ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಏನು ವ್ಯವಸ್ಥೆ ಇರಲಿಲ್ಲ ಹಾಸನ. ಪೇಷಂಟ್ಗೆ ಇಲ್ಲಿಂದ ಮೈಸೂರು ಅಥವಾ ಮಂಗಳೂರು ಶಿಫ್ಟ್ ಮಾಡಬೇಕಾಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಬಂದ ಟೈಮಲ್ಲಿ ನಾವು ಹಾರ್ಟ್ ಈಸ್ ಮಸಲ್, ಹಾರ್ಟ್ ಈಸ್ ಟೈಮ್ ಅಂತ ಹೇಳ್ತೀವಿ. ನೀವು ಅರ್ಧ ಗಂಟೆ ಒಳಗೆ ಬ್ಲಾಕ್ ತೆಗೆದರೆ, ಅರ್ಧ ಗಂಟೆ ಒಳಗೆ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಪೇಷಂಟ್ಗೆ ಒಳ್ಳೆ ಬೆನಿಫಿಟ್ ಇದೆ. ನೀವು 2-3 ಅವರ್ಸ್ ಆಗಿ ಮೈಸೂರು ಮ್ಯಾಂಗ್ಳೂರೆಲ್ಲ ಹೋಗಿ 5 ಗಂಟೆ 6 ಗಂಟೆಲ್ಲಾಗಿ ನೀವು ಬ್ಲಾಕ್ ತೆಗೆದ್ರೂ ಪೇಷಂಟಲ್ಲಿ ಮುಟ್ಟೋದಿಲ್ಲ. ಅದಕ್ಕೆ ಮುಂಚೆ ಪೇಷಂಟ್ ಡೆತ್ ಆಗ್ತದೆ, ಸಡನ್ ಡೆತ್ ಆಗ್ತದೆ. ಮುಟ್ಟಿದ್ರೂ ನೀವು ಬ್ಲಾಕ್ ತೆಗೆದ್ರೂ ಅಷ್ಟು ಬೆನಿಫಿಟ್ ಸಿಕ್ಕುವುದಿಲ್ಲ. ಪೇಷಂಟ್ ಹಾರ್ಟ್ ಡ್ಯಾಮೇಜ್ ಆಗಿರ್ತದೆ. ಈಚ್ ಅವರ್ 1 ಗಂಟೆಯಲ್ಲಿ 10% ಹಾರ್ಟ್ ಡ್ಯಾಮೇಜ್ ಆಗ್ತದೆ. 6 ಗಂಟೆ ಒಳಗೆ 60% ಹಾರ್ಟ್ ಡ್ಯಾಮೇಜ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ಡಿಯಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತೇಳಿ ಬಶೀರ್ ಡಾಕ್ಟರ್ ನಮ್ಮ ರಿಕ್ವೆಸ್ಟ್ ಮಾಡಿ ನಾವು ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಆರ್ಟ್ ಇನ್ಸ್ಟಿಟ್ಯೂಟ್ ನಮ್ಮದೆಲ್ಲ ಮ್ಯಾನೇಜ್ಮೆಂಟ್ ಸೇರಿಸಿ ನಾವು ಡಾಕ್ಟರ್ ಅನೂಪ್ ಹತ್ರ ಹೋಗಿ, ಅನೂಪ್ ಆವಾಗ ಬ್ಯಾಂಗ್ಳೂರಲ್ಲಿ ಇತ್ತು, ಒಕಾಡಲ್ಲಿ ಇತ್ತು ಕನ್ಸಲ್ಟೆಂಟ್ ಆಗಿ, ಅವರ ಹತ್ರ ಹೋಗಿ ಮಾತಾಡಿ ಇಲ್ಲಿ ಒಂದು ಕಾರ್ಡಿಯಾಲಜಿ ಶುರು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಅದು 8 ಇಯರ್ಸ್ ಬ್ಯಾಕ್ ನಾವು ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿ ಇಲ್ಲಿ ಶುರು ಆಗಿದೆ. ಆಮೇಲೆ 1 ವರ್ಷಕ್ಕೆ ಸುಮಾರು ಮೋರ್ ದೆನ್ 1,000ಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ 1 ವರ್ಷಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಎಲ್ಲರಿಗೂ ಇದರ ಆಲ್ಮೋಸ್ಟ್ 99% ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಡಾಕ್ಟರ್ ಅನೂಪ್. ಹಿ ಈಸ್ ಡನ್ ಅ ವಂಡರ್ಫುಲ್ ಜಾಬ್ ಇನ್ ದ ಲಾಸ್ಟ್ 8 ಇಯರ್ಸ್. ಆ್ಯಂಡ್ ಹಾಸನಿಗೆ ಎಲ್ಲರಿಗೆ ಅದೊಂದು ದೇ ಕ್ಯಾನ್ ಪ್ರೌಡ್ ಆಫ್ ಬೀಯಿಂಗ್ ಎ ಗುಡ್ ಕಾರ್ಡಿಯಾಲಜಿಸ್ಟ್ ಲೈಕ್ ಡಾಕ್ಟರ್ ಅನೂಪ್. ಆ್ಯಂಡ್ ಇಂಡಿಯಾನಾ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಪ್ರೌಡ್ ಆಫ್ ಬಿ ಏಬಲ್ ಟು ಗಿವ್ ದ ಸರ್ವಿಸ್ ಟು ದ ಪೀಪಲ್ ಆಫ್ ಹಾಸನ್. ಈ ಬಂದ 1,000 ಜನ 1 ವರ್ಷಕ್ಕೆ, ಅಂದರೆ ಸುಮಾರು 10,000 ಆಂಜಿಯೋಪ್ಲಾಸ್ಟಿ ಮಾಡಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದೆ 8 ವರ್ಷದಲ್ಲಿ. ಈ 10,000 ಪೇಷಂಟಲ್ಲಿ ಒಂದು 8,000 ಪೇಷಂಟ್ ಬಿಲೋ ಪವರ್ಟಿ ಲೈನ್, BPL ಲೈನ್ ಇದೆ ಪೇಷಂಟ್ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಆಗಿ ಕೊಟ್ಟವರು. ದುಡ್ಡು ಕೊಟ್ಟು ಮಾಡಿದವರು ಓನ್ಲಿ 20% ಇರ್ಬೋದು, 80% ಫ್ರೀ ಟ್ರೀಟ್ಮೆಂಟ್. ನಾವು ಮಂಗಳೂರಲ್ಲೆಲ್ಲ ಈ ಥರ ಇರುವುದಿಲ್ಲ. ಅಲ್ಲೆಲ್ಲ 90% ಪೇಮೆಂಟ್ ಮಾಡಿ ತೊಗೊಳ್ಳೋರು, ಇಲ್ಲಾಂದ್ರೆ ಪ್ರೈವೇಟ್ ಇನ್ಶೂರೆನ್ಸ್ ಇರ್ತಾರೆ. ಈಗ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪೆಂಡ್ ಮಾಡೋರು ಭಾಳ ಕಮ್ಮಿ, ಅದು ಇದ್ದವರು ಮೆಡಿಕಲ್ ಕಾಲೇಜಿಗೆ ಹೋಗ್ತಾರೆ. ಇಲ್ಲಿ ಬೇರೆ ದಾರಿ ಇಲ್ಲ ಅವರಿಗೆ ಹೋಗಲಿಕ್ಕೆ. ಗೌರ್ಮೆಂಟ್ ಸರ್ವಿಸಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ, ಮೆಡಿಕಲ್ ಕಾಲೇಜಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಆವಾಗ ಅವರ ಪ್ರೈವೇಟೇ ಅವರು ಡಿಪೆಂಡೆಂಟ್ ಆಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ವಿ ಆರ್ ಏಬಲ್ ಟು ಗಿವ್ ಅ ವೆರಿ ಗುಡ್ ಸರ್ವಿಸ್ ಟು ದ ಪೋರೆಸ್ಟ್ ಆಫ್ ಹಾಸನ್. ಅದಕ್ಕೆ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಮ್ಯಾನೇಜ್ಮೆಂಟ್
as well as Dr. Anup and Janapriya Hospital Dr. Bashir Andy. ಈಗ ನಮಗೆ ಈ ಬೇರೆ ಒಂದು ಲೆವೆಲಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಬಿಟ್ಟು ಬೇರೆ ಭಾಳ ಕಾಯಿಲೆ ಇದೆ. ಹಾರ್ಟ್ದು ವಾಲ್ವ್ದು ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ವೀಕ್ ಆಗಿದೆ, ಅದು ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ. ಅದು ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಇಸ್ ಹಾರ್ಟ್ ಫೇಲಿಯರ್. ಅದು ಇರ್ಬೋದು, ಇಲ್ಲಾಂದರೆ ಮಕ್ಕಳದು ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ ಇರ್ಬೋದು, ಇಲ್ಲಾಂದರೆ ಬ್ಲಡ್ ವೆಸಲ್ ಡಿಸೀಸ್, ಕಾಲಿದು ಆಂಪ್ಯುಟೇಷನ್ ಎಲ್ಲ ಮಾಡಿ ನೀವು ನೋಡಿರ್ಬೋದು, ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಅದು ಟೈಮ್ ಲೇಟ್ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಅದು ಕಾಲಲ್ಲಿ ಕೂಡ ಬ್ಲಾಕ್ ಬಂದರೆ ಅದೇ ಹಾರ್ಟ್ ಅಟ್ಯಾಕ್ ಬರೋದೇ. ಆ ಬೇರೆ ಬೇರೆ ಕಾರ್ಡಿಯಾಲಜಿ ಏರಿಯಾದಲ್ಲಿ ನಮ್ಮದು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್, ಆಂಜಿಯೋಪ್ಲಾಸ್ಟಿ ಅಂದರೆ ಈಗ ಸಿಂಪಲ್ ಟ್ರೀಟ್ಮೆಂಟ್ ಆಗಿದೆ ಲಾಸ್ಟ್ 20 ಇಯರ್ಸಿಂದ. ಈಗ ಅಡ್ವಾನ್ಸ್ಡ್ ಆಂಜಿಯೋಪ್ಲಾಸ್ಟಿ ಅಂತ ಬರ್ತದೆ, ಅಂದರೆ OCT ಅಥವಾ ಐಬಸ್, ಅಂದರೆ 20 ವರ್ಷ ಏನು ಆಂಜಿಯೋಪ್ಲಾಸ್ಟಿ ಮಾಡಿದೆ ಆ ಆಂಜಿಯೋಪ್ಲಾಸ್ಟಿ ಅಲ್ಲ ಇದು ಮಾಡೋದು. ಅಡ್ವಾನ್ಸ್ ಮಿಷನಲ್ಲಿ ಅಡ್ವಾನ್ಸ್ ಆಂಜಿಯೋಪ್ಲಾಸ್ಟಿ ಮಾಡೋದು, ಅದಕ್ಕೆ ಪೇಷಂಟಿಗೆ ಬೆನಿಫಿಟ್ ಆಗುತ್ತೆ. ಆ ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿ ಒಂದು ಹೊಸ ಕಾರ್ಡಿಯಾಕ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಸೆಂಟರ್, ಇಲ್ಲಿ ಮೆಡಿಸಿನ್, ಸರ್ಜರಿ, ಗೈನಕಾಲಜಿ, ಪಿಡಿಯಾಟ್ರಿಕ್ಸ್, ನ್ಯೂರಾಲಜಿ, ನೆಫ್ರಾಲಜಿ ಎಲ್ಲ ಶುರು ಮಾಡಲಿಕ್ಕೆ ನಾವು ಇದಕ್ಕೆ ಈ ಹಾಸ್ಪಿಟಲ್ ಶುರು ಮಾಡಲಿಕ್ಕೆ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ವೆಂಚರ್. ಇಲ್ಲಿ ಫಸ್ಟ್ ಫ್ಯೂ ಮಂತ್ಸ್ ವಿ ವಿಲ್ ಬಿ ಹ್ಯಾವಿಂಗ್ ಸರ್ವಿಸ್ ಆಫ್ ಮೆಡಿಸಿನ್, ಸರ್ಜರಿ, ಪಿಡಿಯಾಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ. ಆ್ಯಂಡ್ ಆಫ್ಟರ್ 3 ಮಂತ್ಸ್ ಆದಮೇಲೆ ಮತ್ತು ಬಾಕಿ ಡಿಪಾರ್ಟ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟಿಗೆ ಕೂಡ ಇಲ್ಲಿ ಶುರು ಆಗ್ತದೆ ಒಂದು 3 ತಿಂಗಳಾದಮೇಲೆ. ಇದಕ್ಕೆ ಡಾಕ್ಟರ್ ಲಿಂಗಗೌಡ ಅವರು ಸೀನಿಯರ್ ಸರ್ಜನ್ ಅವರು ನಮಗೆ ಈ ಬಿಲ್ಡಿಂಗ್ ಅವರದ್ದು ಡಾಕ್ಟರ್ ಲಿಂಗಗೌಡ ಸೀನಿಯರ್ ಸರ್ಜನ್ ಅವರಿಗೆ ನಾವು ಹೇಳಿದೆ, ಇದರೊಂದು ಅಡ್ವಾನ್ಸ್ ಮೆಡಿಕಲ್ ಸೆಂಟರ್ ಬೇಕು ಡಾಕ್ಟ್ರೆ ಸರ್, ನಾವು ಇದ್ದದ್ದು ಅಷ್ಟು ಸಾಕಾಗೋದಿಲ್ಲ, ಅದಕ್ಕೆ ಅಡ್ವಾನ್ಸ್ ಬೇಕು ಅಂತ ಹೇಳುವಾಗ ಅವರು ಡಾಕ್ಟರ್ ಅದು ಒಳ್ಳೆ ಕೆಲಸ, ನಾವು ಹೇಗೆ ಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತೇಳಿ ಅವರು ಮತ್ತು ಮೇಡಮ್ ಅವರು ಇಬ್ಬರು ಬಂದು ನಮಗೆ ಜೊತೆಗೇ ಇದ್ದಾರೆ. ಅವರು ಜಸ್ಟ್ ಲೀಸಿಗೆ ಕೊಟ್ಟದ್ದು ಮಾತ್ರ ಅಲ್ಲ, ಅವರು ನಮ್ಮ ಜೊತೆಗೆ 1 ವರ್ಷ ನಮ್ಮ ಜೊತೆಗೆ ಎಲ್ಲದಕ್ಕೆ ಇನ್ವಾಲ್ವ್ ಮಾಡಿ ಇದೊಂದು ದೊಡ್ಡ ಸಕ್ಸಸ್ ಮಾಡಬೇಕಂತೇಳಿ ಅವ್ರು ಭಾಳ ಪ್ರಯತ್ನ ಮಾಡಿದೆ. ಅವರಿಗೆ ಕೂಡ ನಾವು ಈ ಘಟ್ಟದಲ್ಲಿ ದಿಸ್ ಟೈಮ್ ಐ ಆಲ್ಸೋ ವಾಂಟ್ ಟು ಕನ್ವೆ ಅವರ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಐ ವಾಂಟ್ ಟು ಟೆಲ್ ದ ಪ್ರೆಸ್ ದ್ಯಾಟ್, ಕನ್ವೆ ದ ಮೆಸೇಜ್ ದ್ಯಾಟ್ ಈಗ ಹಾಸನಲ್ಲಿ ಫಸ್ಟ್ ಟೈಮ್ ಒಂದು ಅಡ್ವಾನ್ಸ್ಡ್ ಕಾರ್ಡಿಯೋ ಟೆಕ್ನಾಲಜಿ ಮತ್ತು ಬೇರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶುರು ಆಗಿದೆ. ಇದು ಬಡವರಿಗೆ, ಯಶಸ್ವಿನಿ ಪೇಷಂಟ್ಗೆ, BPL ಪೇಷಂಟ್ಸ್ಗೆ, ECHS ಪೇಷಂಟ್ಗೆ, ESI ಪೇಷಂಟ್ಸ್ಗೆ, ಇದರ ಎಲ್ಲ ಏನೇನು ಸ್ಕೀಮ್ ಉಂಟು ಅದೆಲ್ಲ ನಾವು ಇಲ್ಲಿ ತಗೊಂಡು ಬರೋಕ್ಕೆ ತಯಾರಿದೆ. ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಪ್ರೈವೇಟ್ ಇನ್ಶೂರೆನ್ಸ್, ಪ್ರೈವೇಟ್ ಪೇಷಂಟ್ಸ್ ಕೂಡ ಅದಕ್ಕೆ ಉಪಕಾರ ಆಗ್ತದೆ. ಇದು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಸಿ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮ ಸೈಡಿಂದ ನೀವು ಒಂದು ಒಳ್ಳೆ ಇನ್ಫಾರ್ಮೇಷನ್ ಜನರಿಗೆ ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಸೌಲಭ್ಯಗಳ ಜೊತೆಗೆ ನಮ್ಮಲ್ಲಿ ಇರತಕ್ಕಂಥ ಹೊಸ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಗಳ ಬಗ್ಗೆ ಹಾಗೂ ನಮ್ಮ ಮ್ಯಾನೇಜ್ಮೆಂಟಿನ ಒಂದು ಸೌಲಭ್ಯಗಳೆಲ್ಲ ಏನು ನಾವು ಯಾವ ರೀತಿಯಲ್ಲಿ ಸಾರ್ವಜನಿಕರಿಗೆ ನಾವು ಸೌಲಭ್ಯಗಳನ್ನ ಲಭಿಸ್ಬೋದು, ಅದರಲ್ಲಿ ಆಯುಷ್ಮಾನ್ ಸ್ಕೀಮ್ ಆಗಿದ್ದು ಎಲ್ಲ ಸ್ಕೀಮ್ಗಳು ಕೂಡ ಇನ್ಸ್ಪೆಕ್ಷನ್ ಆಗಿ ಕಂಪ್ಲೀಷನ್ ಆಗಿದೆ. ಸೊ ಬಹುಶಃ ಸ್ವಲ್ಪ ದಿನಗಳಲ್ಲೇ ಡೆವಲಪ್ಮೆಂಟ್ ಕೂಡ ಆಗ್ತಾರೆ. ಸೊ ಬಹುಶಃ ಎಲ್ಲ ರೀತಿಯಲ್ಲೂ ಕಾರ್ಡಿಯಾಕ್ ಇರ್ಬೋದು ಮತ್ತು ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಕೂಡ ಪೇಷಂಟ್ಸ್ಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ತೇವೆ ಅಂತೇಳಿ ಒಳ್ಳೆಯ ಭರವಸೆ ಮಾತುಗಳನ್ನು ಹಾಡಿದಂಥ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಕೂಡ ಧನ್ಯವಾದ. ಈಗ ಒಮಾನ್, ಸೌದಿ ಅರೇಬಿಯಾ, ಮಸ್ಕಟ್, ಮತ್ತು ಕತ್ತಾರ್, ಬಹರೈನ್, ದುಬೈ ಎಲ್ಲ ಇಂಗ್ಲೀಷಲ್ಲಿ ಮಾತಾಡೋದು, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಯಾಕೆ ಕನ್ನಡದಲ್ಲಿ ಅಂದರೆ ಲೈವ್ ಈಗ ಎಲ್ಲ ಕಡೆ ಹೋಗುತ್ತೆ, ಇಲ್ಲಿ ಇಂಗ್ಲೀಷ್ನ ನಮಗೆ ಅರ್ಥ ಆಗ್ತದೆ. ನೀವು ಮಾಡ್ತಾ ಇರೋ ಲೈವ್ ಎಲ್ಲ ಮನೆಗೆ ಕನ್ನಡದಲ್ಲಿ ನಮಗೆ ತೊಂದರೆ ಇಲ್ಲ, ಅವರು ಇಲ್ಲಿ ಇರುವುದಿಲ್ಲ, ಇರುವುದಿಲ್ಲ, ಅವರು ಅಲ್ಲೇ ಇರುವುದು. ಅಂದರೆ ಅಷ್ಟು ಒಳ್ಳೆ ಇಲ್ಲ, ನೀವು ಮಾತಾಡಿದ್ರೆ ನಮಗೆ ಅರ್ಥ ಆಗ್ತದೆ. ಥ್ಯಾಂಕ್ ಎವ್ರಿ ಒನ್ ಆಫ್ ಯು to accept our invitation and came for this press conference. As all we know, press is the media is one of the big tool in the market who can convey the message to the local public. So media is have a very big role to play in all the success and the service. So first of all, we want your service, your support to this hospital,
as Dr. Yusuf Kumble told, Yusuf Kumble and Dr. Anup, they are well-known cardiologists. Dr. Yusuf Kumble from AIMS and Anup from OCAD, and all are well-known and well-experienced doctors. Their service also available here. And as they are mentioned, they are planning to come with the super speciality hospital. Initially we start with the cardiac and gynec and other some service. Gradually, maybe in future we are planning to come with the medical college in Asan. That is in our mind. This is only the beginning. So I am expecting we will get all the support from all of you. And this is our fashion to make a hospital, to give a service to the area and the society. And for us, as Dr. Yusuf told, we have number of hospitals in abroad and in Kerala as well. But it is, we feel Asan is one of the ideal place we can extend our service to the common people. That is the reason we started here. So I like to thanks all of you to accept our invitation and coming for this press conference. Thank you very much. ಸರ್, ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಅಂತ ಹೇಳಿದ್ರೆ ಪ್ರೈವೇಟ್ ರೂಮ್ಸ್ಗಳು ಕೂಡ ಹೆಚ್ಚಾಗಿದೆ. ಈವನ್ ಸ್ಕೀಮ್ ಪೇಷಂಟ್ಸ್ಗೆ ಪ್ರೈವೇಟ್ ರೂಮ್ಗಳ ಫೆಸಿಲಿಟಿ ಇಲ್ಲ ಅಂತ ಅಲ್ಲ, ಪ್ರೈವೇಟ್ ರೂಮ್ಗಳ ಫೆಸಿಲಿಟಿ ಕೂಡ ನಮ್ಮಲ್ಲಿ ದೊರೆಯುತ್ತೆ. ಸೊ ಒಂದು ಪೇಷಂಟ್ಗೆ ಅವ್ರದ್ದೇ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟವಾದ ಸ್ಥಳ ಬೇಕಾಗುತ್ತೆ. ಆ ನಿರ್ದಿಷ್ಟವಾದ ಸ್ಥಳ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಸಂಸ್ಥೆಗೆ ನಾವು ಲೈಸೆನ್ಸಿಂಗ್ ಅಂದರೆ ಕರ್ನಾಟಕ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ನಾವು ಲೈಸೆನ್ಸ್ ತಗೊಳ್ಬೇಕಾದ್ರೆ ನಮ್ಮ DC ಮೇಡಮ್ ಅವರು ಇವಾಗ ಪ್ರೆಸೆಂಟ್ ಇರ್ತಕ್ಕಂಥ ಸತ್ಯಭಾಮ ಮೇಡಮ್ ಕೂಡ ಸೈನಿಕ ಆಪರೇಷನ್ಗೆ ವಿಸಿಟ್ ಮಾಡಿ, ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಕೂಡ ವಿಸಿಟ್ ಮಾಡಿ ಅವರ ಒಂದು ನಮ್ಮ ರಿಕ್ವೈರ್ಮೆಂಟ್ ಇರಬೇಕು, ಮೆಡಿಕಲ್ ರಿಕ್ವೈರ್ಮೆಂಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಸೌಲಭ್ಯತೆಗಳನ್ನ ಪ್ರೊವೈಡ್ ಮಾಡಿ, ಅಂದರೆ ಸೌಲಭ್ಯತೆಗಳನ್ನ ಇಲ್ಲಿ ಕೂಡ ಇದೆ. ಸೊ ಅದನ್ನು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ನಮಗೆ ಒಂದು ಲೈಸೆನ್ಸ್ ಎಲ್ಲ ಕೂಡ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು ರೂಮ್ನಲ್ಲಿ ಪ್ರತಿಯೊಂದು ನಾಳಿ ವೆಂಟಿಲೇಷನ್ ಅಂತ ಏನು ಕರಿತೀವಿ ಅದು ಕೂಡ ಅಷ್ಟೇ ಸುಸಜ್ಜಿತವಾಗಿದೆ. ಸೊ ಮೂಲಭೂತ ಸೌಕರ್ಯ ಅಂತ ಏನು ಕರಿತೀವಿ ಅಷ್ಟು ಕೂಡ ಅಚ್ಚುಕಟ್ಟಾಗಿದೆ. ಸೊ ಒಳ್ಳೆಯ ICU ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ಲಸ್ ಅದ್ರ ಜೊತೆಗೆ ಬೇಕಾದಂತಹ ಎಲೆಕ್ಟ್ರಿಕಲ್ ಸಪೋರ್ಟ್ ಅಂತ ಹೇಳ್ಬೋದು, UPS ಬ್ಯಾಕಪ್ ಅಂತ ಹೇಳ್ಬೋದು, ಸೊ DGI ಸಪೋರ್ಟ್ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಕೂಡ ಅತ್ಯಾಧುನಿಕವಾಗಿ ಇರುವಂಥ ಹೊಸ ಟೆಕ್ನಾಲಜಿಯ ಎಕ್ವಿಪ್ಮೆಂಟ್ಗಳನ್ನೇ ಈ ಹಾಸ್ಪಿಟಲಲ್ಲಿ ಅಳವಡಿಸಿದ್ದೇವೆ. ಮತ್ತು ಹೆಚ್ಚಾಗಿ ಇನ್ನೂ ಹೆಚ್ಚು ಅಂತಂದರೆ ನಮ್ಮಲ್ಲಿ ಇರುವಂತಹ ಎಲ್ಲ ಕ್ವಾಲಿಫೈಡ್ ಆ್ಯಂಡ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಸ್ಕಿಲ್ಫುಲ್ ಟೀಮ್ ಕೂಡ ಇಲ್ಲಿ. ಸೊ ಹೆಚ್ಚಾಗಿ ಮತ್ತು ಇದನ್ನು ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಅಂತೇಳಿ ನಾವು ಈ ಒಂದು ಆಸ್ಪತ್ರೆಯನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲ ಸೀರಿಯಸ್ ಕಂಡೀಷನ್ ಇದ್ದರೆ ಮೈಸೂರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು ಅಂತ ಯೋಚನೆ ಇರಲೇಬೇಕು, ಕಮ್ಮಿ ಆಗಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ 24/7 ನಮ್ಮಲ್ಲಿ ಇಂಟೆನ್ಸಿವಿಸ್ಟ್ಗಳು ಕೂಡ ಇದ್ದಾರೆ, ಅನಸ್ಟಿಸ್ಟು ಕೂಡ, ಆರೋಗ್ಯಕ್ಕೆ ತಜ್ಞರು ಕೂಡ ಹೌದು, ಜೊತೆಗೆ ಅವರ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು ಹೌದು. ಸೊ ಅವರು ಕೂಡ ಇರೋದ್ರಿಂದ ಈ ಆಸ್ಪತ್ರೆಯಲ್ಲಿ ನಿಮಗೆ 24% ಆ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಅಂತ ಕರಿತೀವಿ ಆ ಸೌಲಭ್ಯ ಸಿಗುತ್ತೆ. ಸೊ ಈ ಮೂಲಕ ಇಷ್ಟು ಕೂಡ ಸರ್ವಿಸಸ್ ಎಲ್ಲ ಸಂಗೀತಗಳು ನಾನು ಅದಕ್ಕೆ ಸಪ್ರೇಟಾಗಿ ನಾನು ಇವರಿಗೆ ಹೇಳಿದೆ. ಅಂದರೆ ಎಲ್ಲ ಡಾಕ್ಟರ್ ಈಗ ಅದಕ್ಕೆ ನಾನು ಹೇಳಿದ್ದು, ನೀವೊಂದು 70% 80% ಜನರಿಗೆಲ್ಲ ಒಂದೊಂದು ಸ್ಕೀಮ್ ಇರ್ತದೆ. ಏನಿಲ್ಲ ಅಂದರೆ ESI ಅಥವಾ ಇದು ಯಶಸ್ವಿ ಜಾಸ್ತಿ ಇಲ್ಲಿ ಇರೋದು ಯಶಸ್ವಿ ಒಂದು 10% ಕಮ್ಮಿ ಮಾಡಲಿಕ್ಕೆ ನಾನು ಇನ್ಸೂರೆನ್ಸ್ ಕೊಟ್ಟೆ. ಸೊ ಅದ್ರ ಮೂಲಕ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟ್ರಕ್ಷನ್ ಪ್ರಕಾರ ಅದೇ ಒಂದು ಪ್ರೈಸನ್ನು ಕೂಡ ನಾವು ನಮ್ಮಲ್ಲಿ ಆಲ್ರೆಡಿ ನಾವು ಫಿಕ್ಸ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮತ್ತು ಇನ್ನೇನಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ನಾವು ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡೋಂಥ ದುಡ್ಡುಗಳು ಮತ್ತು ಹಾಸ್ಪಿಟ್ಲ್ ಅವರು ಇಲ್ಲ ಅದರಿಂದಲೇ ಎಕ್ಸ್ಟ್ರಾ ಅಂತ ಇದು ಮಾಡ್ತಾರೆ. ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಸರಿಯಾದ ಮಾಹಿತಿ ಕೊಡಬೇಕು. ಒಂದು ಇಷ್ಟು ಈ ಆಪ್ರೇಷನ್ ಇಷ್ಟ ಆಗುತ್ತೆ, ನಾವು ಅಲ್ಲೇನು ಮಾಡ್ತೀವಿ ಇನ್ಶೂರೆನ್ಸ್ ಇದೆ. ದಟ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಕಸ್ಟಮರ್ ಆ್ಯಂಡ್ ದ ಇನ್ಶೂರೆನ್ಸ್ ಕಂಪನಿ. ಅವರು ಅದಕ್ಕೆ ಸರಿ ಮಾಡ್ತಾರೆ ಅಂದರೆ ಇಲ್ಲಿ ಬಂದಮೇಲೆ ಅವರು ಡಿನೇ ಮಾಡಿದ್ರೆ ನಮಗೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿರೋದು ಅಲ್ಲ ಅದು ಆ್ಯಕ್ಚುಲಿ. ಬಟ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಈಸ್ ವೆರಿ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ದಿಸ್. ದೇ ಹ್ಯಾವ್ ಅ ವರ್ಡಿಕ್ಟ್ ಆನ್ ದಿಸ್. ಅದು ಯಾವ ಕಾಯಿಲೆ ಆಗಲಿ ಒಂದು ಸಲ ಕೊಟ್ಟರೆ ಅದು ಕೊಡಲೇಬೇಕಂತ ಹೇಳಿ ವರ್ಡಿಕ್ಟ್ ಬಂದಿದೆ. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಟೇಕಿಂಗ್ ಆ್ಯಕ್ಷನ್. ಪೇಷಂಟ್ನ ಕಡೆಯವರಿಗೆ ಇರುವಂಥ ಸೌಲಭ್ಯ, ಕೂರೋದಾಗಲಿ, ಬಾತ್ರೂಮ್ ಟಾಯ್ಲೆಟಿಗೆ ಆಗಲಿ, ಮಲಗಕ್ಕೆ ವ್ಯವಸ್ಥೆ ಆಗಲಿ, ಅದನ್ನು ಉಚಿತವಾಗಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅವರು ಅಲ್ಲಲ್ಲಿ ಮಲಗಬೇಕಂತಿಲ್ಲ,
ಕಂಫರ್ಟೇಬಲ್ ಆಗಿ ಒಳ್ಳೆ ಆ್ಯಂಬಿಯನ್ಸ್ ಅಂದರೆ ಖುಷಿಯಾಗಿ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಪರಿಸ್ಥಿತಿ. ಮತ್ತು ಈಗ ಜನರಲ್ ವಾರ್ಡ್ಗಿಂತ ಅವ್ರಿಗೆ ಒಳ್ಳೆ ವಾರ್ಡೇ ಫುಡ್ಡು ಅದೇ ಇದರಲ್ಲಿ ಯಾವುದಾದ್ರಲ್ಲಿ ಅದೇ ಖುಷಿಯಲ್ಲಿ ಚೆನ್ನಾಗಿ ರೋಗ ಗುಣಮುಖವಾಗಿ ಖುಷಿಯಲ್ಲಿ ಇರುವವರಿಗೆ ಹೇಳ್ಬೇಕು ಅಷ್ಟು ಆ ಥರ ಒಂದು ಸೌಲಭ್ಯ ಇಲ್ಲಿ ಹೋಗಬೇಕಂತ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ವೇದಿಕೆಯ ಆಸುಪಾಸಿನಲ್ಲಿರುವಂತಹವರು ವೇದಿಕೆಯ ಮುಂಭಾಗ ಇರುವಂತಹ ಚೇರ್ಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ಶುರು ಮಾಡಬೇಕು ಅಂದರೆ ವೇದಿಕೆಯೂ ಕೂಡ ಫುಲ್ಲಾಗಿರಬೇಕಲ್ವ. ಸೊ ದಯಮಾಡಿ ಅಲ್ಲಿ ಸ್ನ್ಯಾಕ್ಸ್ ತಗೋತಾ ಇರೋರು ಕೂಡ ಬೇಗ ತಮ್ಮ ಸ್ನ್ಯಾಕ್ಸನ್ನು ಮುಗಿಸಿ ವೇದಿಕೆಗೆ ಮುಂಭಾಗ ಬರಬೇಕು. ಪ್ರತಿಯೊಬ್ಬರು ನಿಂತಿರೋರು ದಯಮಾಡಿ ವೇದಿಕೆಯ ಮುಂಭಾಗ ಇರುವಂತಹ ಚೇರ್ಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ಇವಾಗ ಶುರು ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಅಲ್ಲಿ ನಿಂತಿರೋರೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಂದು ಚೇರ್ಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಸೊ ಪ್ಲೀಸ್ ಇಲ್ಲಿ ನಿಂತಿರೋರು ಪ್ರತಿಯೊಬ್ಬರೂ ಕೂಡ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಆಫ್ ಇಂಡಿಯಾನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್. ಸೊ ನೀವೆಲ್ಲರೂ ಕೂಡ ಸಾಕಷ್ಟು ಸಮಯದಿಂದ ಬಂದು ಈ ಒಂದು ಹಾಸ್ಪಿಟಲ್ನ ಇನಾಗ್ರೇಷನ್ಗಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನು ಕಾಯಿಸೋದು ಬೇಡ, ಏಕೆಂದರೆ ಸಾಕಷ್ಟು ಗಣ್ಯರು ಬರಬೇಕಾಗಿತ್ತು. ಸೊ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಸೆಷನ್ ನಡೀತಾ ಇದೆ, ಹಾಗೆ ಎಲ್ಲರೂ ಕೂಡ ಬ್ಯುಸಿಯಾಗಿರೋದ್ರಿಂದ ಕೆಲವರು ಬರೋಕ್ಕಾಗ್ತಾ ಇಲ್ಲ, ಹಾಗೆ ಕೆಲವರು ಇನ್ನೊಂದು 5-10 ನಿಮಿಷಗಳಲ್ಲಿ ನಮ್ಮನ್ನು ಅವರು ಕೂಡ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮನ್ನು ವೆಯ್ಟ್ ಮಾಡಿಸೋದು ಬೇಡ, ಕಾರ್ಯಕ್ರಮವನ್ನು ಈಗ ಶುರು ಮಾಡೋಣ ಅಂತ. ಹಾಸ್ಪಿಟಲ್ಸ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥದ್ದು, ಅದರಲ್ಲೂ ಕೂಡ ಒಬ್ಬ ರೋಗಿ ಆದವನಿಗೆ ನೆನಪಾಗುವಂಥದ್ದು ಹಾಸ್ಪಿಟಲ್ ಅಂದ ತಕ್ಷಣ ಅವನ ಕಣ್ಣಿಗೆ ದೇವಸ್ಥಾನ ಥರ ಕಾಣಿಸ್ಬಿಡುತ್ತೆ. ಏಕೆಂತ ಹೇಳಿದರೆ ಯಾವುದೇ ಒಂದು ಸುಸಂದರ್ಭದಲ್ಲಿ ನಾವು ದೇವರನ್ನು ಎಷ್ಟು ನೆನಿತೀವೋ ಇಲ್ವೋ ಡಾಕ್ಟರ್ಸನ್ನು ಅಷ್ಟು ನಾವು ನೆನಿತೀವಿ. ಈಗಿನ ಸಂದರ್ಭದಲ್ಲಿ ಹಳೆ ಕಾಲದಲ್ಲಿ ಅವಾಗೆಲ್ಲ ಇತ್ತು, ಆಗಿನ ಕಾಲದಲ್ಲಿ ಕಾಯಿಲೆ ಅಂತ ಹೇಳಿದರೆ ಹೇಳ್ತಾ ಇದ್ದಿದ್ದು ಪ್ರತಿಯೊಬ್ಬರೂ ಕೂಡ ಜ್ವರ, ಶೀತ, ಕೆಮ್ಮು, ಆದರೆ ಏನಿಲ್ಲ ಮನೆ ಮದ್ದು ತಗೊಳ್ಳೋದು, ಹಾಗೆ ರೆಸ್ಟ್ ಮಾಡೋದು, ನೆಕ್ಸ್ಟ್ ಡೇ ವರ್ಕಿಗೆ ಹೋಗೋದು. ಸೊ ಇದೆಲ್ಲ ನಿಮಗೆ ತಿಳಿದಿರುವಂತಹ ವಿಷಯ, ಎಲ್ಲರೂ ಕೂಡ ಹೇಳ್ತಾರೆ ಆಗ್ಲೂ ಕೂಡ. ಬಟ್ ಈಗ ಕಾಯಿಲೆ ಅಂತ ಹೇಳಿದ್ರೆ ಯಾವ ಕಾಯಿಲೆ ಅಂತ ನಮಗೆ ಗುರ್ತಿಡಿಯೋದಕ್ಕೇ ಆಗಲ್ಲ. ಏಕೆಂದರೆ ಅದಕ್ಕೂ ಕಾಯಿಲೆ ಯಾವುದು ಅಂತ ನಾವು ಗುರ್ತಿಡಿಯೋದಕ್ಕೇ ತುಂಬ ಟೈಮ್ ತಗೊಳುತ್ತೆ. ಏಕೆಂದರೆ ಅದು ನಮ್ಮ ಬಾಡಿಯಲ್ಲಿ ಆಗ್ತಿರುವಂತಹ ವೇರಿಯೇಷನ್ನ ನಮಗೆ ಕಂಡುಹಿಡಿಯೋದಕ್ಕೆ ಆಗ್ತಾ ಇರಲ್ಲ. ಮೇಲೆಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಇವತ್ತು ಚೆನ್ನಾಗಿರ್ತಾರೆ, ನಾಳೆ ನೋಡಿದ್ರೆ ಹಾಸ್ಪಿಟಲಲ್ಲಿ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಕಾಯಿಲೆ ಹೆಸರು ಹೇಳ್ತಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಇರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಹಾಗೆ ಪ್ರತಿಯೊಂದನ್ನು ಕೂಡ ನಮ್ಮ ಜೀವನವನ್ನು ಅಫೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲೆಲ್ಲೂ ಕೂಡ ನಾವು ಇವಾಗ ಹಾಸ್ಪಿಟಲ್ಸ್ನ ನೋಡ್ತಾ ಇದ್ದೀವಿ. ಏಕೆಂದರೆ ಹಾಸ್ಪಿಟಲ್ಸ್ ಬೇಕೇ ಬೇಕು. ಹಾಸ್ಪಿಟಲ್ಸ್ ಎಷ್ಟೇ ಇದ್ರೂ ಕೂಡ ರೋಗಿಗಳ ಸಂಖ್ಯೆಯನ್ನು ಕಡಿಮೆ ಆಗ್ತಾನೇ ಇಲ್ಲ. ಸೊ ಯಾವ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಫುಲ್ಲಾಗಿರುತ್ತೆ. ಏಕೆಂದರೆ ಅಂಥ ಕಾಯಿಲೆಗಳು ಇವಾಗೆಲ್ಲ ನಾವು ಇದು ಫೇಮಸ್. ಈಗ ಇಂಡಿಯಾನ ಹಾಸ್ಪಿಟಲನ್ನು ಕೂಡ ಈಗ ಹಾರ್ಟ್ ಸೆಂಟರ್ ಆಗಿ ಇವಾಗ ಇದು ಮಾಡಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾರ್ಟ್ ಅಟ್ಯಾಕ್ ಅಂತಂತ ಆ ಒಂದು ಕಾಯಿಲೆನ ನಾವು ಫಸ್ಟು ಕೇಳಿದ್ದು ಯಾವಾಗಲೂ ಒಂದ್ಸಲ ಯಾರಿಗೋ ಒಬ್ಬರಿಗೆ, ಲಕ್ಷಾಂತರ ಮಂದಿಯಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಅದೊಂದು ದೊಡ್ಡ ಕಾಯಿಲೆ ಅನ್ನೋ ರೀತಿಯಲ್ಲಿ ಅವಾಗೆಲ್ಲ ಪ್ರತಿಬಿಂಬಿಸ್ತಾ ಇದ್ರು. ಬಟ್ ಈಗ ಹಾಗಿಲ್ಲ. ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಮಾಮೂಲಿ ಜ್ವರ, ಕೆಮ್ಮು, ಶೀತ ಥರ ಆಗೋಗ್ಬಿಟ್ಟಿದೆ. ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾವ ವಯಸ್ಸಿನಲ್ಲಿ ಆಗುತ್ತೆ, ಚಿಕ್ಕವ್ರಿಗಾಗುತ್ತಾ ದೊಡ್ಡವ್ರಿಗಾಗುತ್ತಾ ಅನ್ನುವಂಥ ವ್ಯತ್ಯಾಸನೇ ಇಲ್ಲ. ಸೊ ಆ ರೀತಿ ಇರುವಾಗ ನಮ್ಮ ಹಾಸನದಲ್ಲೂ ಕೂಡ ಸಾಕಷ್ಟು ಹಾಸ್ಪಿಟಲ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನಮ್ಮ ಹಾಸನಕ್ಕೆ ಇದೊಂದು ಹೆಮ್ಮೆಯ ವಿಷಯ, ಒಂದು ಆ್ಯಡಿಂಗ್ ಅಂತಲೇ ಹೇಳ್ಬೋದು. ಇಂಡಿಯಾನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೆ ಹಾರ್ಟ್ ಸೆಂಟರ್ ನಮ್ಮ ಹಾಸನದಲ್ಲಿ ಈ ದಿನ
ಓಪನಿಂಗ್ ಆಗ್ತಾ ಇರುವಂತಹದ್ದು ಒಂದು ಸುಸಂದರ್ಭ. ನಾವೆಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರುವುದು ಕೂಡ ನಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನು ಗೆಸ್ಟ್ಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಅವರು ಡಯಾಸ್ಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ UT ಇಫ್ತಿಕರ್ ಅಲಿ ಸರ್, ಸಿಂಡಿಕೇಟ್ ಮೆಂಬರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸರ್ ಪ್ಲೀಸ್ ವೆಲ್ಕಮ್ ಟು ದ ಡಯಾಸ್ ಸರ್. ಅವರನ್ನು ನಮ್ಮ ಯೂಸುಫ್ ಎ ಕುಂಬ್ಳೆ ಅವರು ಹಾಗೆ ದಯಮಾಡಿ ವೇದಿಕೆಗೆ ಕರ್ಕೊಂಡು ಬರೋಣ ಅಂತ. ಸರ್ ದಯಮಾಡಿ ಅಲ್ಲಿ ಕೂತ್ಕೋಬೇಕು. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುನ್ನಿ ಇಲ್ಗಾ ಹಾಸನ್, ವೈಸ್ ಪ್ರಿನ್ಸಿಪಲ್ DSJ ಅರಾಬಿಕ್ ಕಾಲೇಜ್. ದಯಮಾಡಿ ಸರ್ ನೀವು ಕೂಡ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಅಬ್ದುಲ್ ಬಶೀರ್ ಸರ್, ನಮಗೆಲ್ಲ ಚಿರಪರಿಚಿತರು ಅಂತಲೇ ಹೇಳ್ಬೋದು. ಬಶೀರ್ ಸರ್ ಅಂದ ತಕ್ಷಣ ಪ್ರತಿಯೊಬ್ಬರೂ ಕೂಡ ನಮ್ಮ ಬಶೀರ್ ಸರ್ ಅಂತ ಹೇಳ್ತಾರೆ. ಸೊ ಅಷ್ಟು ಚಿರಪರಿಚಿತ ನಮ್ಮ ಹಾಸನದಲ್ಲಿ ಅವರು ಕೂಡ ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಡಾಕ್ಟರ್ ಲಿಂಗರಾಜು ಸರ್, ಕನ್ಸಲ್ಟೆಂಟ್ ಜನರಲ್ ಸರ್ಜನ್, ಆಶ್ರಯ ಕ್ಲಿನಿಕ್. ಡಾಕ್ಟರ್ ಲಿಂಗರಾಜು ಸರ್ ಅವರು ಇವರೆಲ್ಲ ನಮ್ಮ ಹಾಸನದಲ್ಲಿ ಈಗಾಗಲೇ ಚಿರಪರಿಚಿತ ಡಾಕ್ಟರ್ಸ್ಗಳು. ತುಂಬ ಜನ ಅವರನ್ನು ದೇವರ ಹಾಗೆ ಪರಿಗಣಿಸುವಂತಹ ಡಾಕ್ಟರ್ಸ್ಗಳು. ಸೊ ದಯಮಾಡಿ ಅವರು ಕೂಡ ವೇದಿಕೆಯ ಮುಂಭಾಗ ಅವರೂ ಕೂಡ ಆಸೀನರಾಗಿದ್ದಾರೆ. ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಡಾಕ್ಟರ್ ಅಲಿ ಕುಂಬ್ಳೆ ಸರ್, ಚೇರ್ಮನ್ ಆ್ಯಂಡ್ HOD ಆಫ್ ಪೀಡಿಯಾಟ್ರಿಕ್ಸ್, ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಮಂಗಳೂರು. ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೂ ಡಾಕ್ಟರ್ ಅಬ್ದುಲ್ ಲತೀಫ್ ಉಪ್ಪಾಳ, ಚೇರ್ಮನ್ ಆ್ಯಂಡ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಆ್ಯಂಡ್ ಪಾಲಿಟಿಕ್ಸ್, ವೈಸ್ ಚೇರ್ಮನ್, ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್. ಇವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ಹಾಗೆ ಡಾಕ್ಟರ್ ಅನೂಪ್ ಎಂ ಅವರು ನಮ್ಮ ಹಾಸನದ ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿ ಅವರು ಇವಾಗ ನಮ್ಮ ಇಂಡಿಯಾನಾ ಹಾಸ್ಪಿಟಲ್ನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಅನೂಪ್ ಸರ್ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಗಿರ್ಬೋದು, ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ, ಸಾಕಷ್ಟು ಜನಸೇವೆಯನ್ನು ಮಾಡ್ತಾ ಇದ್ದೀರಾ. ವೈದ್ಯು ನಾರಾಯಣೋ ಹರಿ ಅನ್ನೋ ಹಾಗೆ ದೇವರು, ನೀವೆಲ್ಲರೂ ಕೂಡ ದೇವರ ಹಾಗೆ ಜನಗಳ ದೃಷ್ಟಿಯಲ್ಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಇಲ್ಲಿ ಆಸೀನರಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ CEO, ಜನಪ್ರಿಯ ಹಾಸ್ಪಿಟಲ್ ಹಾಸನ್. ಡಾಕ್ಟರ್ ಹಾಗೂ ಡಾಕ್ಟರ್ ಲಿಂಗರಾಜು ಸರ್, ಕನ್ಸಲ್ಟೆಂಟ್ ಜನರಲ್ ಸರ್ಜನ್, ಆಶ್ರಯ ಕ್ಲಿನಿಕ್, ಹಾಸನ್. ಡಾಕ್ಟರ್ ಲಿಂಗರಾಜು ಸರ್ ಅವ್ರಿಗೂ ಕೂಡ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಡಯಾಸ್ ಸರ್. ಹಾಗೂ ನಮ್ಮ ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್ ಹಾಸನ್ನ ಮೆಡಿಕಲ್ ಡೈರೆಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅನೂಪ್ ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ವೆಲ್ಕಮ್ ಟು ದ ಡಯಾಸ್ ಸರ್. ಮಿಸ್ಟರ್ ಅಬ್ದುಲ್ ಲತೀಫ್ ಉಪ್ಪಾಳ, ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್, ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್, ಚೇರ್ಮನ್, ಭದ್ರಾ ಆಲ್ಸಮಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಆ್ಯಂಡ್ ಪಾಲಿಕ್ಲಿನಿಕ್ಸ್. ಮಿಸ್ಟರ್ ಅಬ್ದುಲ್ ಲತೀಫ್ ಉಪ್ಪಾಳ ಸರ್, ವೆಲ್ಕಮ್ ಟು ದ ಡಯಾಸ್ ಸರ್. ಹಾಗೂ ಡಾಕ್ಟರ್ ಅಲಿ ಕುಂಬ್ಳೆ, ಚೇರ್ಮನ್ ಆ್ಯಂಡ್ HOD ಆಫ್ ಪೀಡಿಯಾಟ್ರಿಕ್ಸ್, ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಲತೀಫ್ ಸಾದಿ, ಶಿವಮೊಗ್ಗ ಸರ್. ಲತೀಫ್ ಸಾದಿ ಸರ್, ದಯಮಾಡಿ ಅವ್ರಿಗೂ ಕೂಡ ವೇದಿಕೆಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಡಯಾಸ್ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ ಅವರು ಈಗಾಗಲೇ ಆಲ್ರೆಡಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೂ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ. ಆಗಲಿಂದ ತುಂಬ ಸಮಯದಿಂದ ನೀವೆಲ್ಲರೂ ಕೂಡ ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಂಡಿಯಾನಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್ನ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಇನ್ನೇನು ಈಗ ಶುರುವಾಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಗೊತ್ತಿರುವಂತಹ ಹಾಗೆ ಒಂದು ದೇವರ ನಾಮದ ಮೂಲಕ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಹಾಗಾಗಿ ಕಾರ್ಯಕ್ರಮವನ್ನು ನಾವು ಶುರು ಮಾಡೋದಕ್ಕೆ ನಮ್ಮ ಪೂರ್ಣಿಮಾ ಆ್ಯಂಡ್ ಟೀಮ್ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ
ಪೂರ್ಣಿಮಾ ಆ್ಯಂಡ್ ಟೀಮ್ ವೇದಿಕೆಗೆ ಬರಬೇಕು. ಒಂದು ದೇವರ ನಾಮವನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀಲಿ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಹೊಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಹೊಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಥ್ಯಾಂಕ್ ಯು ಆಲ್ ಆಫ್ ಯು. ಇವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಿದಂತಹ ನಮ್ಮ ಪೂರ್ಣಿಮಾ ಆ್ಯಂಡ್ ಟೀಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಡಾಕ್ಟರ್ ಅಶೋಕ್ ಗೌಡ ಅವರು, ಡಾಕ್ಟರ್ ಅಪೂರ್ವ ಅವರು ಹಾಗೆ ಸುಮಾರು ಜನ ಅಲ್ಲಿ ಕೂತಿದ್ದಾರೆ. ದಯಮಾಡಿ ಎಲ್ಲ ವೇದಿಕೆಯ ಮುಂಭಾಗ ಬಂದು ಕೂತ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ ದಯಮಾಡಿ ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಹಿಂದೆ ಕೂತಿದ್ದೀರಾ, ದಯಮಾಡಿ ವೇದಿಕೆಯ ಮುಂಭಾಗ ಬರಬೇಕು. ಸರ್ ಪರವಾಗಿಲ್ಲ, ಬನ್ನಿ, ನಿಮಗಾಗಿ ವೇದಿಕೆ ಕಾಯ್ತಾ ಇದೆ. ಸರ್ ಎಲ್ಲರೂ ದಯಮಾಡಿ ನಾನು ಕರೆದವರೆಲ್ಲ ವೇದಿಕೆಯ ಮುಂಭಾಗ ಬರಬೇಕು. ಮೇಡಮ್ ಪ್ಲೀಸ್. ಅಪೂರ್ವ, ಹೌದಾ? ಓಕೆ, ಸಾರಿ, ಡಾಕ್ಟರ್ ಅಪೂರ್ವ ದಯಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಕಾರ್ಯಕ್ರಮವೂ ಗುರು ಇಲ್ಲದೇ ಸಾಧ್ಯ ಆಗೋದಿಲ್ಲ. ಈಗ ನಾವು ಈ ಪರಿಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಗುರುಗಳನ್ನು ನಾವು ನೆನೆಸಲೇಬೇಕಾಗತ್ತೆ, ನಮ್ಮ ಅಪ್ಪ ಅಮ್ಮನ ನಾವು ನೆನೆಸಲೇಬೇಕಾಗತ್ತೆ. ಮೊದಲಿಗೆ ಈ ಶುಭ ಸಂಜೆಯಂದು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಹಾಗೂ ಸ್ವಾಗತ ಕೋರಲು ಅವಕಾಶ ಮಾಡಿಕೊಟ್ಟದಕ್ಕೆ ನನ್ನ ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಅನೂಪ್ ಅಂತ, ಮೆಡಿಕಲ್ ಡೈರೆಕ್ಟರ್, ಇಂಡಿಯನ್ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಸೆಂಟರ್ ಹಾಸನ. ನಿಮ್ಮೆಲ್ಲರ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ಶ್ರೀಮಾನ್ ಎಚ್ ಡಿ ದೇವೇಗೌಡರನ್ನು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನೆದು ಈ ಸ್ವಾಗತ ಭಾಷಣವನ್ನು ನಾನು ಪ್ರಾರಂಭಿಸ್ತೇನೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದ ದಿನೇಶ್ ಗುಂಡೂರಾವ್ ಕಾರಣಾಂತರಗಳಿಂದ ಬಂದಿಲ್ಲ. ಮಂತ್ರಿಗಳು, ಸ್ವಾಸ್ಥ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅವ್ರು ಬಂದಿಲ್ಲ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಹಾಗೂ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣವರು ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ.
ಕರ್ನಾಟಕ ಸರ್ಕಾರ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರಾದ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮುಫ್ತಿ ಅಸ್ಲಂ ಸಾಬ್ ಇಮಾಮ್ ಜಾಮಿಯಾ ಮಸೀದಿ ಹಾಸನ, ಮಿಸ್ಟರ್ ನಜಲ್ ಹುಸೇನ್ ರಜ್ವಿ ಡಿಸ್ಟ್ರಿಕ್ಟ್ ಕಾಜಿ ಸುನ್ನಿ ಈದ್ಗಾ ಹಾಸನ, ಲತೀಫ್ ಸಾಬ್ ಶಿವಮೊಗ್ಗ, ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹಾಸನದ ಮಾಜಿ ವಿಧಾನಸಭಾ ಸದಸ್ಯರಾದ ಮತ್ತು ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿ ಶ್ರೀಮಾನ್ ಪ್ರೀತಮ್ ಗೌಡರು ಅವರು ಬಂದಿಲ್ಲ. ಸೊ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕೌನ್ಸಿಲರ್ ಯೋಗೇಂದ್ರ ಬಾಬು ಅವರು ಬಂದಿಲ್ಲ, ಆದರೂ ಬರ್ಬೋದು. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಸನದ ಜಿಲ್ಲಾಡಳಿತಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಅವರು ಬರ್ತಾ ಇದ್ದಾರೆ. ಸೊ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಸನದ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀಮತಿ ಮೊಹಮ್ಮದ್ ಸಜೀದಾ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಸನದ ಜಿಲ್ಲಾ ಪಂಚಾಯತ್ CEO ಅವರಾದ ಶ್ರೀಮತಿ ಪೂರ್ಣಿಮಾ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಸನದ ಸಿಟಿ ಮುನ್ಸಿಪಾಲಿಟಿ ಕಮಿಷನರ್ ಆದ ಯೋಗೇಂದ್ರ C ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಜನಪ್ರಿಯ ಆಸ್ಪತ್ರೆಯ CEO ಹಾಗೂ ಪ್ರಸಿದ್ಧ ಮೂಳೆ ತಜ್ಞರಾದ ಡಾಕ್ಟರ್ ಶ್ರೀ ಅಬ್ದುಲ್ ಬಶೀರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಸನದ ಹಿರಿಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಲಿಂಗರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲಿರುವ ಡಾಕ್ಟರ್ ಯೂಸಫ್ ಕುಂಬ್ಳೆ, ಸೀನಿಯರ್ ಕಾರ್ಡಿಯಾಲಜಿಸ್ಟ್, ಚೇರ್ಮನ್ ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಆಲಿ ಕುಂಬ್ಳೆ, ಚೇರ್ಮನ್ ಪಿಡಿಯಾಟ್ರಿಷಿಯನ್, ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್, ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಿಸ್ಟರ್ ಅಬ್ದುಲ್ ಲತೀಫ್ ಉಪ್ಪಳ, ಚೇರ್ಮನ್ ಬದರ್ ಅಲ್ ಸಮಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಪಾಲಿಕ್ಲಿನಿಕ್, ವೈಸ್ ಚೇರ್ಮನ್ ಇಂಡಿಯಾನಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್, ಅವ್ರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ವೇದಿಕೆಯ ಮೇಲಿರುವ ಹಾಗೂ ಕೆಳಗೆ ಕೂತಿರುವ ಅನೇಕ ಹಿರಿಯ ವೈದ್ಯರಿಗೂ ಹಾಗೂ ವೈದ್ಯ ಮಿತ್ರರಿಗೂ ಹಾಗೂ ಸುದ್ದಿ ಮಾಧ್ಯಮದವರಿಗೂ, ಹಿರಿಯ ಹಾಗೂ ಕಿರಿಯ ಪತ್ರಕರ್ತರಿಗೂ, ಸಿಬ್ಬಂದಿ ವರ್ಗದವರಿಗೂ, ಮಿತ್ರರಿಗೂ, ಬಂಧುಗಳಿಗೂ, ಹಿತೈಷಿಗಳಿಗೂ, ಪೊಲೀಸ್ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಈ ಶುಭ ಸಮಾರಂಭದ ಸುಸ್ವಾಗತವನ್ನು ಬಯಸ್ತೇನೆ. ಸೀನಿಯರ್ ಸರ್ಜನ್ ಹಾಗೂ ಮಂಗಳ ಹಾಸ್ಪಿಟಲ್ CEO ಆಗಿರುವ ಡಾಕ್ಟರ್ ಅಶೋಕ್ ಗೌಡರು ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಸರಾಗವಾಗಿ ನಡೆಯುತ್ತೆ. ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಮಯಕ್ಕೆ ಕರೆಕ್ಟಾಗಿ ಅವರನ್ನು ಕೂಡ ಆಗಮಿಸಿದ್ದಾರೆ. ಸೊ ಜಾಸ್ತಿ ಇವಾಗ ತಡ ಮಾಡದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಶುರು ಮಾಡೋಣ. ಹಾಗಾಗಿ ಈಗ ನಮ್ಮ ಡಾಕ್ಟರ್ ಅನೂಪ್ ಸರ್ ಅವರು ದಯಮಾಡಿ ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಮೆಚ್ಚಿನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ HD ರೇವಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ.
ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಮ್ಮೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ನಮ್ಮ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ದಯಮಾಡಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ನೀವು ಕೂಡ ಎಲ್ಲರೂ ಜಾಯ್ನ್ ಆಗಬೇಕು. ಹಾಗೆ ನಮ್ಮ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು ದೀಪವನ್ನು ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಿ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಹೇಗೆ ಬಂತು, ಅದರ ಒಂದು ಹಿನ್ನೆಲೆ ಆಗಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ ಅವರು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. Good evening, respected Honorable MLA Revanna is come to inaugurate our function. I heartily welcome him and congratulate him for visiting our premise and attending our function. Respected Dr. Iftikhar, UT Iftikhar, and Mr. Maulavi Nasir Hussain Razvi or Abdul Latif Sadi from Shimoga, and our Vice Chairman and Managing Partner Abdul Latif Uppala, and Indiana Hospital Chairman Dr. Ali Kumble, and our Medical Director Dr. Anup, our most respected Dr. Lingaraju, and senior doctors, management staff, all the guests who gathered here. It is my immense pleasure to come and start a hospital at Hassan. About 8 years back, when I was in Mangalore, we started a multi-speciality hospital, 300-bedded multi-speciality hospital at Mangalore about 12 years back. After about 4 years of that, Dr. Abdul Bashir, Janapriya Hospital, who has come to me and requested me, why don't you start a cardiac center at Hassan. Hassan is actually very close to me because Revanna sir as well as Kumaraswamy sir's avardu son-in-law, new no, Dr. C.N. Manjunath I'm talking about. Dr. C.N. Manjunath, brother-in-law, Dr. C.N. Manjunath, cardiologist and most respected cardiologist in India, not in Karnataka, in India, is Dr. C.N. Manjunath. He is the one who created the history, who changed the history of Indian cardiac care. When I was an MD student at Hubli, I have seen there was nothing much in Jayadeva Hospital. And when I completed my DM from All India Institute, New Delhi, and come to Bangalore, I have seen a different field. How politics, Janata Party's their support as well as his professional ethics and his career, everything put all effort, and that made more than 10,000 angioplasties in a year is happening at present in Jayadeva Hospital, the only hospital in India which is happening at Karnataka, Jayadeva Hospital, Bangalore. This place, why don't you start a cardiac center? Then I met Dr. C.N. Manjunath, Bangalore. He said, Dr. ಒಳ್ಳೆ ಜಾಗ ಅದು ನೀವು ಹೋಗಿ ಅಲ್ಲಿ ಶುರು ಮಾಡಿ, ಏನು ತೊಂದರೆ ಆಗೋದಿಲ್ಲ, ಒಳ್ಳೆದು ಉಂಟು, ನಮ್ಮದೆಲ್ಲ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದೆ. ಆವಾಗ ನಾವು ವಾಪಸ್ ಐ ಕೇಮ್ ಟು ಹಾಸನ್ ಆ್ಯಂಡ್ ಐ ಮೆಟ್ ಡಾಕ್ಟರ್ ಅನೂಪ್ ಆ್ಯಂಡ್ ಡಾಕ್ಟರ್ ಬಶೀರ್, ಆ್ಯಂಡ್ ವಿತ್ ದೇರ್ ಸಪೋರ್ಟ್, ಯು ಬಿಲೀವ್ ಇಟ್ ಆರ್ ನಾಟ್, per year we are doing approximately 1,000 angioplasties in a year. That means ಅದಕ್ಕೆ ಮೊದಲು ಯಾರಾದರೂ ಹಾರ್ಟ್ ಅಟ್ಯಾಕ್ ಬಗ್ಗೆ ಬಂದರೆ ಅವರಿಗೆ
ಟ್ರೀಟ್ಮೆಂಟ್ ಹಾಸನಲ್ಲಿ ಮೇನ್ ಟ್ರೀಟ್ಮೆಂಟ್ ಅಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ. ಅದು ಇಲ್ಲಿ ಇರಲಿಲ್ಲ. ಅವರು ಮೈಸೂರು ಹೋಗಬೇಕು ಅಥವಾ ಬ್ಯಾಂಗ್ಳೂರು ಹೋಗಬೇಕು ಅಥವಾ ಮಂಗಳೂರು ಹೋಗಬೇಕಿತ್ತು. ಮಂಗಳೂರು ಹೋಗುವಾಗ ಅಥವಾ ಮೈಸೂರು ಹೋಗುವಾಗ 3-4 hours ಆಗುವಾಗ 50% ಆಫ್ ದ ಪೇಷಂಟ್ಸ್ ದೇ ಮೇ ಡೈ ಆನ್ ದ ವೇ ಬಿಕಾಸ್ ಆಫ್ ದ ಹಾರ್ಟ್ ಅಟ್ಯಾಕ್. ಅಷ್ಟೆಲ್ಲ ಟೈಮ್ ಸಿಕ್ಕುವುದಿಲ್ಲ ಅವರಿಗೆ. ವಿತಿನ್ 1 hour to 2 hours ಟ್ರೀಟ್ಮೆಂಟ್ ಸಿಕ್ಕಬೇಕು ಹಾರ್ಟ್ ಅಟ್ಯಾಕ್ ಆದಮೇಲೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ ಮೇಲೆ ಅಟ್ಲೀಸ್ಟ್ ವಿ ಕುಡ್ ಸೇವ್ ಅಟ್ಲೀಸ್ಟ್ ಆ್ಯನ್ ಆ್ಯಾವ್ರೇಜ್ 500 lives per year because of the our excellent team of led by Dr. Anup and support by Dr. Bashir and Janapriya Hospital, as well as our Dr. C.N. Manjunath, as well as Revanna sirs, as well as Kumaraswamy sirs, and all of their Hasan's main politician support was there with us. So when we started that, after 8 years, now we are serving most of the cardiac emergencies at Janapriya Hasan. But now we thought we have to further do much more. So now we are going to start an advanced heart cardiology hospital. Advanced cardiology hospital means ಈಗ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಹಾರ್ಟ್ಗೆ ಬೇರೆ ಬೇರೆ ಕಾಯಿಲೆ ಬರ್ತದೆ. ಹಾರ್ಟಿಗೆ ವಾಲ್ವ್ದು ಪ್ರಾಬ್ಲಮ್ ಬರ್ಬೋದು, ಅಥವಾ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ ಮಕ್ಕಳದು ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ. ಅದೇ ಥರ EP ಎಲೆಕ್ಟ್ರೋಫಿಸಿಯಾಲಜಿ ಅಂತ ಹೇಳ್ತೀವಿ, ಅದಕ್ಕೆ ಹಾರ್ಟ್ದು ರಿದಮ್ ಪ್ರಾಬ್ಲಮ್ ಇದೆ. ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಏನಂತ ಕೇಳಿದರೆ ಹಾರ್ಟ್ ಫೇಲರ್ಗೆ ಬೇರೆಯೇ ಟ್ರೀಟ್ಮೆಂಟ್ ಉಂಟು. ಒಂದು ಆಂಜಿಯೋಪ್ಲಾಸ್ಟಿ ಮಾತ್ರ ಮಾಡೋದಲ್ಲ ಟ್ರೀಟ್ಮೆಂಟ್. ಹಾಗೆ ಬೇರೆ ಬೇರೆ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಟ್ರೀಟ್ಮೆಂಟ್ ಅದು ಶುರು ಮಾಡಬೇಕಂದೇಳಿ ನಾವು ದಿಸ್ ವೆಂಚರ್ ವಿ ಹ್ಯಾವ್ ಟೇಕನ್ ಆ್ಯಸ್ ವೆಲ್ ಆಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾವು ಇಲ್ಲಿ ಮೆಡಿಸಿನ್, ಸರ್ಜರಿ, ಗೈನಕಾಲಜಿ, ಪಿಡಿಯಾಟ್ರಿಕ್ಸ್, ಮುಂದೆ ಆಫ್ಟರ್ ನೆಕ್ಸ್ಟ್ 6 months ವಿ ಆರ್ ಪ್ಲ್ಯಾನಿಂಗ್ ಟು ಪುಟ್ ನ್ಯೂರಾಲಜಿ, ನೆಫ್ರಾಲಜಿ ಆ್ಯಸ್ ವೆಲ್ ಆಸ್ ಅದರ್ ಸೂಪರ್ ಸ್ಪೆಷಾಲಿಟಿ ಆಲ್ಸೋ. ಸೊ ಈ ಒಂದು ದಿಸ್ ಈಸ್ ದ ಕಾನ್ಸೆಪ್ಟ್ ವಿ ಹ್ಯಾಡ್, ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಸೆಂಟರ್ ಆ್ಯಂಡ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬಿಕಾಸ್ ಆಫ್ ದ್ಯಾಟ್ ವಿ ಸ್ಟಾರ್ಟೆಡ್ ದಿಸ್ ಆ್ಯಂಡ್ ವಿ ಅಪ್ರೋಚ್ಡ್ ಅವರ್ ಸೀನಿಯರ್ ಮೋಸ್ಟ್ ಸರ್ಜನ್ ಡಾಕ್ಟರ್ ಲಿಂಗರಾಜು. ಅವ್ರದ್ದೊಂದು ಬಿಲ್ಡಿಂಗ್ ಇತ್ತು. ಅವರು ಭಾಳ ಖುಷಿಯಲ್ಲಿ ಈ ವಾಸ್ ಎಕ್ಸ್ಟ್ರೀಮ್ ಹ್ಯಾಪಿ ಟು ಸರ್ವ್ ದ ಪೀಪಲ್ ಆಫ್ ಹಾಸನ್. ಅವರು ನಮಗೆ ಒಂದು ಫಿಕ್ಸ್ಡ್ ಇಯರ್ಸ್ಗೆ ಲೀಸ್ಗೆ ಕೊಟ್ಟಿದ್ದೀವಿ ಪ್ರಿಮೈಸ್. ದೆನ್ ವಿ ಸ್ಟಾರ್ಟೆಡ್. ಈ ಸರ್ ಈ ವಾಸ್ ಹೆಲ್ಪಿಂಗ್ ಮೀ ಒಂದು ಲಾಸ್ಟ್ 1 year ಥ್ರೂ ಔಟ್ ಇಸ್ ಡೆವಲಪ್ಮೆಂಟ್ಗೆ ಅವ್ರನ್ನ ಭಾಳ ಹೆಲ್ಪ್ ಮಾಡಿದೆ. ಮೇಡಮು ಅವರು ಮತ್ತು ಲಿಂಗರಾಜ್ ಸರ್ ಅವರು ಭಾಳ ಹೆಲ್ಪ್ ಮಾಡಿದೆ. ಅದಕ್ಕೋಸ್ಕರ ವಿ ಆರ್ ಏಬಲ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ವಿ ಸ್ಟಾರ್ಟೆಡ್ ದಿಸ್ ಅಬೌಟ್ ಎ ಮಂತ್ ಬ್ಯಾಕ್ ವಿತ್ ದ ಪ್ರೇಯರ್. ಅಬೌಟ್ a month back we started. Now an official inauguration day is come. It will be done by Honorable Revanna sir. One thing I am very proud of it, ಈ 8 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 5,000 ಫ್ರೀ ಟ್ರೀಟ್ಮೆಂಟ್ ಮಾಡಿದೆ ನಾವು. 5,000 ಅಲ್ಲ, ಸುಮಾರು ಒಂದು 7,000ವರೆಗೂ ಫ್ರೀ ಟ್ರೀಟ್ಮೆಂಟ್ ಮಾಡಿದೆ ಥ್ರೂ BPL ಇದ್ದವರಿಗೆ ಕಂಪ್ಲೀಟ್ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಕಾರ್ಡಿಯಾಕ್ ಸರ್ಜರಿ, ಕಾರ್ಡಿಯಾಕ್ ಆಂಜಿಯೋಪ್ಲಾಸ್ಟಿ ಮತ್ತು ಬೇರೆ ವಾಲ್ವ್ ಪ್ರೊಸೀಜರ್ ಎಲ್ಲ ಪ್ರೊಸೀಜರ್ ಕೂಡ ಒಂದು 60 to 70% ಜನರಿಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದೆ ನಮ್ಮ ಈ ಹಾಸನಲ್ಲಿ. ಅದು ಐ ಆಮ್ ವೆರಿ ಹ್ಯಾಪಿ ಟು ನೋ ದ್ಯಾಟ್ ಓಕೆ ವಿ ಆರ್ ಏಬಲ್ ಟು ಗಿವ್ ಸರ್ವಿಸ್ ಟು ದ ಪುವರ್ ಮ್ಯಾನ್. ನಾವು ಇಲ್ಲಿ ಕೂಡ ನಾವು ಯಶಸ್ವಿನಿ ಆಗಲಿ, BPL ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಆಗಲಿ, ಅಥವಾ CGHS ಆಗಲಿ, ESI ಆಗಲಿ, ECHS ಆಗಲಿ, ಯಾವ ಸ್ಕೀಮ್ ಉಂಟು ಅದೆಲ್ಲ ನಾವು ಇಲ್ಲಿ ತೊಗೊಳ್ಳಿಕ್ಕೆ ಶುರು ಮಾಡಿದೆ. ಆಲ್ರೆಡಿ ಯಶಸ್ವಿನಿ ಅಪ್ರೂವ್ಡ್, ಅದರ್ ಥಿಂಗ್ ಇಸ್ ಇನ್ ದ ಪ್ರೊಸೆಸ್. ಅದೆಲ್ಲ ಇಲ್ಲಿ ಎಲ್ಲರಿಗೆ ಅದೊಂದು ಉಪಕಾರ ಆಗಲಿ. let it make use of these schemes, as well as poor people can get free treatment like angioplasty, valve replacement, CABGs, all the cardiac treatment and other medical treatment, as well as pediatric and other gynecology treatment. All these things services, let it get the use of these services. We are also having a big multi-speciality hospital including cancer services at Mangalore. ಅದಕ್ಕೆ those who are not, whatever service we don't have, we will be able to give the service at Mangalore. And we have another center in Chitradurga. We are having Bashweshwara Medical College jotege we are a tie-up, and we have a big cardiac center there. We are doing almost that is only one center in Chitradurga district. Only one center, cardiac center in Chitradurga district. Adalli now all sort of cardiac procedure, pacemaker, angioplasty, peripheral vascular disease, all sort of cardiac procedures we are already doing there. And we are also having center at
Kerala and other places also. I think let this our venture, our effort, let it be helpful to the people of Hassan and the surrounding districts. Let it be more useful to the poorest of the poor, and who are coming with the folded hands for the help from the emergency services. We have started under an eminent intensivist and an emergency doctor with us. Soon a team of doctors will be joining with Dr. Anup and the other team. So I wish all of your prayers and blessings will be there with us. And once again, I request you to pray and bless us for this endeavor. Thank you very much, one and all. Jai Hind. ಥ್ಯಾಂಕ್ ಯು ಸರ್. ಯಾಕೆಂದರೆ ಇಂಡಿಯನ್ ಮಲ್ಟಿಸ್ಪೆಷಾಲಿಟಿ ಈಗ ಮಾತಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಸೊ ಅವ್ರನ್ನ ವೆಯ್ಟ್ ಮಾಡಿಸೋದು ಬೇಡ, ಮಾತಾಡ್ಸೋಣ ಸರ್ ಪ್ಲೀಸ್. ಇವತ್ತಿನ ನಮ್ಮ ಹೊಳೆನರಸೀಪುರದಲ್ಲಿ ಅಲ್ಲಿ ಹಾಸನದಲ್ಲಿ ಇವತ್ತು ಒಂದು ಹಾರ್ಟ್ ಆಸ್ಪತ್ರೆನ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಹೆಲ್ತ್ ಸೆಂಟರ್ ಹಾಸನ್ ಅಂತ ಹೇಳಿ ಇವತ್ತು ಈಗ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅದು ಅನೂಪ್ ಅವರು ಸುಮಾರು ಒಂದು 4-5 ವರ್ಷ ಆಯಿತು ಅನೂಪ್ ಬಂದಿಲ್ಲಿ. 8 ವರ್ಷ ಆಗಿದೆ. 8 ವರ್ಷದಿಂದ ನಮ್ಮ ಜನಪ್ರಿಯ ಹಾಸ್ಪಿಟ್ಲ್ನಲ್ಲಿ ಬಶೀರ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರಿವತ್ತು ಈ ಸಂಸ್ಥೆನ ಜೊತೆಗೂಡಿ ಮತ್ತು UT ಖಾದರ್ ಅವ್ರ ತಮ್ಮವರು ಇದ್ದಾರೆ, ಇಫ್ಟರ್ ಆಲಿ ಅಂತೇಳಿ, ಅವ್ರಿಗೂ ಇವತ್ತು ಈ ಸಮಾರಂಭದಲ್ಲಿ ನಾನು ಇದು ಮಾಡ್ತೀನಿ. ಮತ್ತು ನಮ್ಮ ಅನೂಪ್ ಅವರಿಗೆ ಮತ್ತು ನಮ್ಮ ಸಾವಿರಾರು ಜನದ ಪ್ರಾಣ ಉಳಿಸಿರುವಂಥ ನಮ್ಮ ಯಾರು ಸರ್ಜನ್ ಇದ್ದರೆ ಅದು ಲಿಂಗರಾಜು ಅಂತ ಹೇಳ್ಬೇಕಾಗುತ್ತೆ. ಬಡವ್ರನ್ನ ಎಲ್ಲ ಅವ್ರಿಗೇನು ಯಾರ್ದಲ್ಲೂ ದುಡ್ಡು ಗಿಡ್ಡು ಆಸೆ ಪಡುವಂಥ ವ್ಯಕ್ತಿ ಅಲ್ಲ, ಮನುಷ್ಯ. ಅವ್ರದ್ದೇ ಆದಂಥ ಒಂದು ಹೆಸರನ್ನು ಮಾಡಿದ್ದಾರೆ ಜಿಲ್ಲೆ ಒಳಗೆ. ಅವರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ. ಮತ್ತು ತಮ್ಮ ಹೆಸರು ಗೊತ್ತಾಗಿಲ್ಲ, ಡಾಕ್ಟರ್ ಯೂಸಫ್ ಕುಂಬ್ಳೆ ಅವರಿದ್ದಾರೆ. ಅವರು ಭಾರಿ ಅದ್ಭುತವಾಗಿ ಮಾತಾಡಿದರು. ಇಲ್ಲಿ ಏನೇನು ನಡೀತಾ ಇದೆ, ಏನೇನು ಮಾಡಿದ್ದಾರೆ. ಹಾರ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ 3 ಕಡೆ ಹೋಗ್ಬೇಕಾಯ್ತು. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಮೈಸೂರು ಅಥವಾ ಮಂಗಳೂರಿಗೆ ಹೋಗ್ಬೇಕು. ಮಧ್ಯದಲ್ಲಿ ವಿತಿನ್ 2 hours ಒಳಗೆ 2 hours ಒಳಗೆ ನೀವು ಎಲ್ಲಿ ಫಸ್ಟು ಪ್ರಿಯಾರಿಟಿ ಒಂದು ಮೆಡಿಸಿನ್ ಇದು ಕೊಡಬೇಕಾಯ್ತು ಹಾರ್ಟಿಗೆ. ಅದನ್ನು ಮಾಡೋದಕ್ಕೆ ಇಲ್ಲಿ ಹಾಸನದಲ್ಲಿ ಅನೂಪ್ ಅವ್ರು ಮಾಡ್ತಾಯಿದ್ರು. ಎಷ್ಟೋ ಸುಮಾರು 500 ಕುಟುಂಬ ಉಳಿಸಿದ್ದಾರೆ ಅಂತ ಅವ್ರು ಭಾಷಣದಲ್ಲಿ ಹೇಳಿದರು. ಸುಮ್ಮನೆ ಇದ್ರ ಕಾರ್ಡೊಳಗೆ ಒಂದು 5,000 ಕುಟುಂಬಕ್ಕೆ ಮಾಡಿದ್ದಾರೆ ಅನ್ನೋದು ಈ ಸಭೆ ಮುಂದೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ಹೇಳಬೇಕಲ್ಲ ಅವ್ರು ಹೇಳಿದ್ದನ್ನು. ಮತ್ತು ಅದಲ್ಲದೆ ನಮ್ಮ ತಮ್ಮ ದಯಮಾಡಿ ಯಾರೂ ಅನ್ಯತಾ ಭಾವಿಸ್ಬಾರ್ದು, ಲತೀಫ್ ಅವರು ಇದ್ದಾರೆ. ಅವ್ರಿಗೂ ಈ ಸಮಾರಂಭದಲ್ಲಿ ಲತೀಫ್ ಅವರು ಇದ್ದಾರೆ. ನಮ್ಮ UT ಖಾದರ್ ಅವ್ರ ತಮ್ಮವರು ನನಗೇನು ಅವರು ನನ್ನ ಬಾಂಧವ್ಯ ಜಾಸ್ತಿ. ಅಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಬಾಂಧವ್ಯ ನನಗೆ ಅವರಿಗೆ ಭಾರಿ ಪರ್ಸನಲಿ. ನಮಗೆ ಪಾರ್ಟಿ ಬೇರೆ ಇರ್ಬೋದು, ಆದರೆ ಅವರ ಒಂದು ಬಾಂಧವ್ಯ. ನಮ್ಮ ತಂದೆನೂ ಅವ್ರ ತಂದೆನೂ ಹಂಗೆ ಇದ್ದರು. ದೇವೇಗೌಡರು ಅವ್ರ ತಂದೆ ಇದ್ರಲ್ಲ, ಅವರೆಲ್ಲ ಸಮಕಾಲೀನರು. ಅವ್ರ ತಂದೆ ಖಾದರ್ ಅವ್ರ ತಂದೆ ಗೊತ್ತರಿ ನನಗೆ. ದೇವೇಗೌಡರ ಜೊತೆ ಅವರೆಲ್ಲ MLA ಕೆಲಸ ಮಾಡಿ ಇದು ಮಾಡಿದ್ದರು. ಮತ್ತು ಆ ಕಡೆ ಗೊತ್ತಾಗಿಲ್ಲ ನನಗೆ ಅದನ್ನೇ. ಕಾಜಿಯವರು ತಮ್ಮ ಡಾಕ್ಟರ್ ಅಲಿ ಕುಂಬ್ಳೆಯವರು, ಲತೀಫ್ ಅವರು. ಈ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮೊದಲನೇದಾಗಿ ನಾನು ವಂದನೆ ಸಲ್ಲಿಸಿ, ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಈ ಆಸ್ಪತ್ರೆಯ ನೌಕರರಿರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಅಭಿಮಾನಿಗಳಿರ್ಬೋದು, ಇವತ್ತೊಂದು ಹಾಸನದಲ್ಲಿ ಇಂಥ ಒಂದು ಆಸ್ಪತ್ರೆ ಆಗ್ತಾಯಿದೆ ಅಂತ ಹೇಳಿ ಎಲ್ಲ ಬಂದಿರುವಂಥ ಅಭಿಮಾನಿಗಳಿಗೆ ನಾನು ಇವತ್ತು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ಇವತ್ತು ಇಂಡಿಯಾ ಹಾಸ್ಪಿಟಲ್ ಹೆಲ್ತ್ ಸೆಂಟ್ರ್ ಇವತ್ತು ನಮ್ಮ ಅದರಲ್ಲೂ ವಿಶಾಲವಾದ ಜಾಗದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ.
ಅದು ಲಿಂಗರಾಜ್ ಡಾಕ್ಟ್ರು ಅವರ ಸಹಕಾರ 1 ವರ್ಷದಿಂದ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಇವತ್ತು ನಮ್ಮ ಹಾಸನಕ್ಕೆ ಬೇಕಾಗಿತ್ತಿದ್ದು. ನಾನೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತೇಳಿ ಈ ಕಡೆ 50 ಕೋಟಿ ರೂಪಾಯಿ ಆಸ್ಪತ್ರೆ ಇದೆಯಲ್ಲಿ ಮಾಡಿದ್ವಲ್ಲ, ಅದರಲ್ಲಿ ಮಾಡಬೇಕು. ಈಗ ಯಾರೋ ಒಟ್ಟಿನಲ್ಲಿ ನಮಗೆ ಸಡನ್ನಾಗಿ ಮಾಡೋವಂಥವ್ರು ಬೇಕು. ಫಸ್ಟು ಮನುಷ್ಯನ ಪ್ರಾಣ ಉಳಿಬೇಕು. ಯಾಕೆಂದರೆ ಈ ಹಳ್ಳಿಯಿಂದ ಬಂದಂಥ ಗೊತ್ತಾಗಲ್ಲ ಯಾರಿಗೂ. ನಮಗೆ ಹಾರ್ಟ್ ಅಟ್ಯಾಕ್ ಇದೆ, ಯಾರು ಈಗ ನಾವೇನಾದ್ರು ದುಡ್ಡಿರೋರಾದರೆ ಪ್ರತಿ 6 ತಿಂಗಳಿಗೆ ಒಂದು ಸಾರಿ ನಾವು, ಅದು 1 ವರ್ಷಕ್ಕೆ ಒಂದು ಸಾರಿ ನಾವು ಮಾಡಿಸ್ಕೊತೀವಿ ನಮ್ಮ ಹೆಲ್ತ್ ಕೇರ್ಗೋಸ್ಕರ. ಹಳ್ಳಿಯ ರೈತರು ಯಾರೂ ಗೊತ್ತಾಗಲ್ಲ. ಕೆಲವು ಎಷ್ಟೋ ಕುಟುಂಬ ಇವತ್ತು ತೋರಿಸ್ತಲೇ ಹಾರ್ಟ್ ಅಟ್ಯಾಕಲ್ಲಿ ಸುಮಾರು ಕುಟುಂಬ 25 ವರ್ಷ, 30 ವರ್ಷ, 40 ವರ್ಷ, ಕೆಲವರು 60 ವರ್ಷ ಇಂಥ. ಈಗ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ, 5 ವರ್ಷಕ್ಕೆ ಇದೆ, ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಇದಿರುತ್ತೆ. ಅದರಿಂದ ಅದನ್ನು ಸಡನ್ನಾಗಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಇಂಥ ಒಂದು ಹಾಸ್ಪಿಟ್ಲನ್ನು ಓಪನ್ ಮಾಡುತ್ತಾ ಇರೋದು ನನಗೆ ನಿಜಕ್ಕೂ ಸಂತೋಷ, ನಾವು ಅಭಿಮಾನ. ಜನತಾ ಆಸ್ಪತ್ರೆ ಬಶೀರ್ ಒಳ್ಳೆ ಕೆಲಸ ಮಾಡ್ತಾರೆ. ನಮಗೇನಂತೆ, ನಮಗೆ ಬೇಕಾಗಿರೋದು ಸರ್ವಿಸ್ ಬೇಕು. ಬೇಗ ನಮ್ಮ ಇದಕ್ಕೆ ದುಡ್ಡು ಕಾಸು, ನಾನು ಬಶೀರ್ ಅವ್ರಿಗೆ ಹೇಳ್ತೀನಿ, ಕೆಲವು ಟೈಮ್ ನನ್ನ ಹತ್ರ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ, ಹೇಳ್ದು ಹೋದರೆ ನೋಡೇ ಒಂದು ಮಾತು ಹೇಳಲಿಲ್ಲ ಅಂತಾರೆ. ಪಾಪ ಬಶೀರ್ ಕೋಪ್ರೇಟ್ ಮಾಡ್ತಾರೆ. ಯಾವುದಾದ್ರು ಹೇಳಿದರೆ ಕೋಪ್ರೇಟ್ ಮಾಡಿ ಅವರೊಂದು ಉತ್ತಮವಾಗಿ ಜನತಾ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಇಲ್ಲೆಲ್ಲ ಒಳ್ಳೊಳ್ಳೆ ಆಸ್ಪತ್ರೆ ಇದೆ, ಮಾಡಿ ಖಾಸಗಿಯರು ಒಬ್ರಿಗಿಂತ ಒಬ್ಬರು ಪೈಪೋಟಿ ಮೇಲೆ ಮಾಡುವಂಥರನ್ನ ನಾವು ಇಟ್ಕೋಬೇಕಾಗುತ್ತೆ. ನಮ್ಗೆ ಯಾರೇ ಏನೇ ಇರಲಿ, ಜನತೆ ಸೇವೆ ಕೊಡುವಾಗ ನಾವು ಅದನ್ನು ಸ್ವೀಕಾರ ಮಾಡಬೇಕಾದ್ದು ನಮ್ಮ ಧರ್ಮ. ಇವತ್ತು ಕರೆಸಿ ಇಂಥ ಒಂದು ಜನರಿಗೆ ಸಡನ್ನಾಗಿ ಅನುಕೂಲ ಮಾಡುವಂಥ ಒಂದು ಆಸ್ಪತ್ರೆನ, ಅದರಲ್ಲೂ ಹಾರ್ಟ್ ಆಸ್ಪತ್ರೆ ಇದು ಅತಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಬೇಕಿತ್ತಿದ್ದು. ಇಂಥ ಒಂದು ಆಸ್ಪತ್ರೆ ಮಾಡೋದು ಸುಲಭ ಅಲ್ಲ. ಈಗ ಅವ್ರು ಹೇಳ್ತಾಯಿದ್ರು ನನಗೆ, ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಇವರು ಸನ್ಮಾನ್ಯ ಲತೀಫ್ ಅವರು ಒಂದು ಮಾತು ಹೇಳ್ತಾರೆ, ಸರ್ ಎಲ್ಲ ಇಂಪೋರ್ಟೆಡ್ ಮಿಷನ್ ತರಿಸ್ತಾ ಇದ್ದೀವಿ ಸರ್ ಇಲ್ಲಿ. ಅದನ್ನು ಲೇಟೆಸ್ಟ್ ಇವತ್ತಿನ ಒಂದೊಂದು ಕಾಯಿಲೆ ಒಂದೊಂದು ಲೇಟೆಸ್ಟ್ ಇರುತ್ತೆ. ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಇರ್ಬೋದು, ಅಥವಾ ಕ್ಯಾನ್ಸರ್ಸ್ ಇರ್ಬೋದು. ಈಗ ಮನುಷ್ಯನಿಗೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದರೆ 50-70 ವರ್ಷ ಆದರೂ ಯಾವುದೂ ಕಾಯಿಲೆ ಬರ್ತಾ ಇರಲಿಲ್ಲ. ಆ ಥರ ಇತ್ತು ಸನ್ನಿವೇಶ. ಈಗೇನಾಗುತ್ತೆ, ಯಾವುದೇ ನಾವು ಬೆಳೆಗೆ ಇವತ್ತು ಔಷಧಿ ಹೊಡೆದು ಹೋದರೆ ಯಾವುದೇ ಬೆಳೆ ಬರಲ್ಲ. ಕೆಲವ್ರು ಹೇಳ್ತಾರೆ, ಒಂದು ಔಷಧಿ ಹೊಡಿತೀವಿ ನಾವು, ಹಣ್ಣಿಗೆ ಹೊಡಿತೀವಿ, ಅದು ಎಷ್ಟೇ ಸರಿ 10 ಬಾರಿ ತೊಳೆದ್ರೂ ಮೆಡಿಷನ್ ಇದ್ದೇ ಇರುತ್ತೆ ಅಂತಾರೆ. ಹಿಂದಿನ ಕಾಲದಲ್ಲಿ ಆ ಥರ ಯಾವುದು ಗೊಬ್ಬರ ಅಥವಾ ಮೆಡಿಷನ್, ಬರೀ ದನದ ಗೊಬ್ಬರ ಹಾಕೋರು ಬೆಳೆ ಬೆಳೀತಾಯಿದ್ರು. ಅವ್ರಿಗೆ ಯಾರೂ ಹಿಂದೆ ಕಾಯಿಲೆ ಬರ್ತಾನೆ ರೇರ್ ಅವ್ರಿಗೆ. ಈಗ 60 ವರ್ಷ 70 ವರ್ಷ ಆದರೂ ಶುಗರು ಯಾವ ಬರ್ತಾ ಇರಲಿಲ್ಲ. ಈಗೇನೈತೆ, ಅವ್ರ ತಂದೆ ಶುಗರ್ ಇದ್ದರೆ ಮಗನ ಶುಗರು, ಅಥವಾ ಅವ್ನ ಹೆಂಡತಿ ಶುಗರು, ಈ ಪರಿಸ್ಥಿತಿ ಐತೆ. ಯಾವ ಕಾಯಿಲೆ ಇಲ್ಲ ಅನ್ನಂಗಿಲ್ಲ ಈಗ ಜನ್ರೇಷನಲ್ಲಿ. ಆ ಥರ ಪರಿಸ್ಥಿತಿ ಇದೆ. ಇದಕ್ಕೆ ಇಂತಿಂಥ ಹಾಸ್ಪಿಟ್ಲು ಬರ್ತಾ ಇರೋದ್ರಿಂದ ಒಂದು 10 ಕುಟುಂಬ ಉಳಿಯೋದಕ್ಕೊಂದು ಅವಕಾಶ ಇದೆ. ಈಗ 100 ಕೇಸ್ ಬಂದರೆ ಕನಿಷ್ಠ ಒಂದು 90 ಕೇಸಾರು ಉಳಿಸೋವಂಥ ಇದಿರುತ್ತೆ. ಈಗ ಮಂಗಳೂರಿಗೆ ತಗೊಂಡೋಗ್ಬೇಕಾದ್ರೆ 3 to 4 hours ಬೇಕು, ಬೆಂಗಳೂರಿಗೆ ತಗೊಂಡೋದ್ರೆ 2 hours ಬೇಕು, ಮೈಸೂರಿಗೂ 2 ಗಂಟೆ ಬೇಕು. 2 ಗಂಟೆ ಒಳಗೆ ಸಡನ್ನಾಗಿ ಈಗ ಹೊಳೆನರಸೀಪುರ ಆದ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ, ಟ್ರೀಟ್ಮೆಂಟ್ ಆಗುತ್ತೆ. ಆಮೇಲೆ ಸೆಕೆಂಡ್ರಿ, ಫಸ್ಟು ಪ್ರಿಯಾರಿಟಿ ಒಂದು ಸ್ಟೇಜಲ್ಲಿ ಕೊಡ್ಬೋದು. ಇಲ್ಲಾಗಲ್ಲ ಅಂದರೆ ಬೆಂಗಳೂರಿಗೆ ತಗೊಂಡೋಗೋರಿಗಾರು ಉಳಿಯೋ ಮಟ್ಟಕ್ಕೆ ಮಾಡ್ತಾರೆ ಅಲ್ವಾ ಡಾಕ್ಟ್ರೆ, ಅನೂಪ್ ಡಾಕ್ಟ್ರೆ? ಆ ಥರ ನಾನು ನೋಡಿದ್ದೀನಿ. ಯಾಕೆ ನಾನೇ ಸುಮಾರು ಕೇಸಸ್ನ ಹೋಗಿ ಜನಪ್ರಿಯ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ನಮಗೂ ಜನಪ್ರಿಯ ಹಾಸ್ಪಿಟ್ಲಿಗೆ ಜಾಸ್ತಿ ಸಂಬಂಧ, ಬಶೀರವ್ರಿಗೂ ನಮಗೂ ಅವ್ರಿಗೆ. ನಮಗೇನೀಗ ರಾಜಕೀಯದ್ದು ಒಂದು ಕಡೆ ಬಿಟ್ಟಾಗ ನಮಗೆ ಜನತೆಗೆ ಯಾರು ಒಳ್ಳೆ ಆರೋಗ್ಯಕ್ಕೆ ಇದು ಕೊಡ್ತಾರೆ ಅಂಥವ್ರನ್ನ ನಾವು ಪ್ರೋತ್ಸಾಹ ಮಾಡೋದು ನಮ್ಮ ಧರ್ಮ. ನಾನೊಬ್ಬ ಶಾಸಕನಾಗಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಮಾಡಲಿ, ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ನಮ್ಮ ಪೂರ್ಣ ಸಹಕಾರ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗೌರವಾನ್ವಿತ ನಮ್ಮ ಹಿರಿಯರೆಲ್ಲ ಇದ್ದಾರೆ. ಅವರೆಲ್ಲ ಬಂದು ಸಭೆಯಲ್ಲಿ ಕೂತು ಇವತ್ತು ಅವರಿಗೆಲ್ಲ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ. ಹನೀಫ್ ಅವ್ರಿಗೆ ಮತ್ತು ಅನೂಪ್ ಡಾಕ್ಟ್ರಿಗೆ ಮತ್ತು ನಮ್ಮ ಲತೀಫ್ ಅವರು, ಈ ಕಡೆ ಕುಂಬ್ಳೆಯವರು, ಇನ್ನು ನಿಂಗರಾಜ್ ಏನಿಲ್ಲ, ಅವ್ರ ವಯಸ್ಸಾಗಿದೆ ಈಗ, ಆರಾಮಾಗಿ ಪಾಪ ಅವರು ಇವತ್ತು ಸೇವೆ ಮಾಡಿರೋದು ಒಂದು ಇನ್ನೂ 16 ವರ್ಷಕ್ಕಾಗೋಷ್ಟು ಅವ್ರ ಸೇವೆ. ಸುಮಾರು ಒಂದು 25 ವರ್ಷ
ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲೇ ಇರ್ಬೋದೇನಪ್ಪ. ನನಗೆ ಗೊತ್ತಿದ್ದಂಗೆ ನಾವು ಹುಡುಗರ ಇದ್ದಾರಿಂದ ನೋಡಿದ್ದೀನಿ ಅವ್ರ ಸೇವೆ. ಒಂದು ಯಾರೇ ಬಡವರು ಹೋದರೂ ಅವ್ರಿಗೆ ಯಾರಿಗೆ ಏನು ಬಂದು ಹೋದ ತಕ್ಷಣ ಹಾಸ್ಪಿಟ್ಲಲ್ಲಿ ದುಡ್ಡು ಕೇಳೋದು ಮಾಡೋದು ಅಂತ ಅಭ್ಯಾಸನೇ ಇಲ್ಲದಲೇ ಇರೋದೆ. ಎಷ್ಟೋ ಬಡ ಕುಟುಂಬಗಳನ್ನ ಇವತ್ತು ಅವ್ರ ಕೈಲಾದಷ್ಟು 100ಕ್ಕೆ 100 ಆಪ್ರೇಷನ್ ಆದರೆ 90% ಉಳ್ಕೊಂಡಿರೋರು. ಒಂದು 10% ಏನೂ ಮಾಡೋಕ್ಕಾಗಲ್ಲ. ನಾವೇನು ನಮ್ಮ ಕೈಲೇನಿದೆ, ದೇವ್ರು ಇಂಥ ಟೈಮಲ್ಲಿ ಹೋಗ್ಬೇಕು ಅಂದರೆ ಹೋಗಲೇಬೇಕಾಗುತ್ತೆ. ಆ ಥರ ಅವ್ರ ಸೇವೆ ಇದೆ. ಅದರಿಂದ ನಮ್ಮ ಅನುಫ್ ಅವರು ಸುಮಾರು 500 ಜನ ಕುಟುಂಬಕ್ಕೆ ಅವ್ರು ಬಂದಮೇಲೆ ಇಲ್ಲಿ ಕೆಲವು ಸಡನ್ನಾಗಿ ಪ್ರಾಣ ಉಳಿಸಿರೋದು ಅನ್ನೋದು ಒಂದು ಉದಾಹರಣೆ ಕೊಟ್ಟರು. ಮತ್ತು ಸುಮಾರು ಒಂದು 5,000 ಜನಕ್ಕೆ BPL ಕಾರ್ಡಲ್ಲಿ ಬಂದವರಿಗೆ ವಿತೌಟ್ ಅದೇನು ಇದಿಲ್ದಲೇ BPL ದುಡ್ಡಿಲ್ದಲೇ ಅದು ಸರ್ಕಾರ ಇದು ಕೊಡೋದು ಅದನ್ನು ಮಾಡಿದ್ದೀವಿ ಅನ್ನೋದನ್ನು ಸಭೆ ಗಮನಕ್ಕೆ ತಂದರು. ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಈ ಆಸ್ಪತ್ರೆ ಜನಪ್ರಿಯವಾಗಿ ಏನು ಜನಪ್ರಿಯ ಆಸ್ಪತ್ರೆ ಇದೆ ಅದೇ ರೀತಿ ಈ ಆಸ್ಪತ್ರೆನೂ ಇಂಡಿಯಾ ಆಸ್ಪತ್ರೆ ಹೆಲ್ತ್ ಸೆಂಟ್ರು ಬೆಳೆದು ಜನಕ್ಕೆ ಒಳ್ಳೆಯ ಸೇವೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಡಾಕ್ಟ್ರು ಇವತ್ತು ಬಂದಿರೋದಕ್ಕೆ ನಾವು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಬೇಕಾದ್ರೆ ಸುಲಭ ಅಲ್ಲ. ಈಗ ಒಂದು ಇದು ಕೋಟ್ಯಾಂತರ ರೂಪಾಯಿನ ಮಿಷನರೀಸ್ ತರಿಸ್ಬೇಕು. ಇಲ್ಲಿಂದ ಯಾರ ಕೈಲಾಗುತ್ತೆ? ಇಲ್ಲಿ ಯಾರೋ ಮಕ್ಕಳು, ಹಳ್ಳಿ ಮಕ್ಕಳು ನಾವೇ ಓದಿಸ್ತೀವಿ. ದೇವೇಗೌಡರು ಸುಮಾರು ಮೆಡಿಕಲ್ ಕಾಲೇಜ್ ಕೊಡಿಸಿದ್ದಾರೆ. ಬೆಂಗಳೂರಲ್ಲಿ ಮಂಗಳೂರಿನಲ್ಲಿ ನಮ್ಮ ಇವ್ರದ್ದಿತ್ತು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ದಾಗ ಇವರಿದ್ದರು ನಮ್ಮ ಅವರಿಗೆ ಕಾಲೇಜ್ ದೇವೇಗೌಡರು ಕೊಡಿಸಿದ್ದು. ಮಂಗಳೂರು ನಮ್ಮ ಅಲ್ಲ KBG ಅಲ್ಲ, ಎನ್ನಪ್ಪಯ್ಯ ದೇವೇಗೌಡರು ಪ್ರೈಮ್ ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟಿದ್ದೆ ಅಲ್ಲಿ. ಇವತ್ತು ಒಳ್ಳೆ ಉತ್ತಮವಾಗಿ ಸೇವೆ ನಡೀತಾ ಇದೆ. ಒಳ್ಳೆ ಹಾಸ್ಪಿಟಲ್ ಅದು ಎನ್ನಪ್ಪಯ್ಯ ಹಾಸ್ಪಿಟ್ಲು ಮಂಗಳೂರಿನಲ್ಲಿದೆಯಲ್ಲ, ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್. ಅದರಿಂದ ನಡೆಸ್ಕೊಂಡು ಹೋಗಲಿ. ನಮಗೇನಂತೆ ಎಲ್ಲೋ ತರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಅದನ್ನು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾರೆ. ಅದನ್ನು ಮಾಡಲಿ ಅಂತ ಹೇಳಿ ನಾನು ಇನ್ನೊಂದು ಸಾರಿ ಇಂಡಿಯಾ ಹಾಸ್ಪಿಟ್ಲಿಗೆ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಸೇವೆ ಕೊಡುವಂಥ ಅವಕಾಶನ ದೇವರು ಕೊಡಲಿ. ಅವ್ರ ಜೊತೆ ಯಾವಾಗಲೂ ನಾವು ಇರ್ತೀವಿ ಅಂತ ಹೇಳಿ ನಮ್ಮನ್ನು ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿದಂಥ ಎಲ್ಲ ಹಿರಿಯರಿಗೆ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ವಂದಿಸಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳಿ. ಇವತ್ತು ದೇವೇಗೌಡರು ಬರಬೇಕಾಯ್ತು, ಮೊನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ. ಅಲ್ಲವ್ರು ಖಂಡಿತ ಬರ್ತಾಯಿದ್ರು. ಇದಕ್ಕೆ ಅನ್ಯತಾ ಭಾವಿಸ್ಬಾರ್ದು ಅಂತ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಬರಬೇಕಾಯ್ತು. ಅವರು ಪಾಪ ನಮ್ಮ ಆತ್ಮೀಯರೇ. ನಿಮ್ಮ UT ಖಾದರ್ ಬದಲಿಗೆ ಅವ್ರ ತಮ್ಮನೇ ಬಂದವರು ನಮ್ಮ ಜಿಲ್ಲೆಗೆ. ನಾವು ಅವ್ರಿಗೂ ಇವತ್ತು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಿ ಇಂಥವಕ್ಕೆಲ್ಲ ಅವ್ರು ಸಹಕಾರ ಕೊಡಬೇಕು. ಗೊತ್ತಾಯ್ತು ನನಗೆ. ನಾನು ನಿನ್ನೆ ತಮಾಷೆ ಮಾಡ್ತಾಯಿದ್ದೆ. UT ಖಾದರ್ಗೆ ನಿನ್ನೆ ಬೆಳಿಗ್ಗೆ ಏನು ಮಂಗಳೂರಿನಲ್ಲಿ ನಾನು ನಿನ್ನೆ ಮಂಗಳೂರಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಬಂದೆ. ಫ್ಲೈಟಲ್ಲಿ ಬರುವಾಗ ಪೇಪರ್ ವಿಜಯವಾಣಿ, ವಿಜಯ ಕರ್ನಾಟಕ ಪೇಪರಲ್ಲಿ ದೇವಸ್ಥಾನಗಳನ್ನ, ಹಿಂದೂ ದೇವಸ್ಥಾನಗಳನ್ನ ಉದ್ಘಾಟನೆ ಮಾಡೋಕ್ಕೆ UT ಖಾದರ್ ಹಾಕಿದ್ರು. ಏನು ಸ್ವಾಮಿ ನೀವು ಎರಡೂ ಕಡೆ ಇದ್ದೀರಲ್ಲ, ಸಾಬ್ರನ್ನೂ ಇಟ್ಕೊಂಡಿದ್ರಿ, ಹಿಂದೂಗಳನ್ನೂ ಇಟ್ಕೊಂಡಿದ್ರಲ್ಲ ಅಂತ ತಮಾಷೆ ಮಾಡ್ತಾಯಿದ್ದೆ ನಿನ್ನೆ ಅಲ್ಲಿ ವಿಧಾನಸೌಧದಲ್ಲಿ. ಅದಕ್ಕೆ ನೆಗಾಡ್ತಾಯಿದ್ರು. ಅದಕ್ಕೆ ನಾನು ಹೇಳೋದು, ಎಲ್ಲರನ್ನೂ ತಗೊಂಡು ನಾವು ಹೋಗ್ಬೇಕಾಗುತ್ತೆ ಸಮಾಜದಲ್ಲಿ. ಇವತ್ತು ನಾವು ಇದು ಮಾಡಿದ ಮೇಲೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು 4 ದಿನ ಇರೋವರಿಗೆ ಅಂತ ಹೇಳಿ ಈ ಇಂಡಿಯಾ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಪೂರ್ಣ ಸಹಕಾರ ಕೊಟ್ಟಂಥ ನಿಂಗರಾಜಣ್ಣಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ಅನೂಪ್ ಡಾಕ್ಟ್ರಿಗೆ, ಎಲ್ಲ ಮುಖಂಡರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಯಾವಾಗಲೂ ನೇರ ದಿಟ್ಟ ನಿರಂತರ ಅಂತಾರಲ್ಲ, ಹಾಗೆ ನಮ್ಮ ರೇವಣ್ಣ ಸಾಹೇಬರು ಅವರ ಮನಸ್ಸಿಗೆ ಬರೋದನ್ನು ಅವರು ಓಪನ್ ಆಗಿ ಎಲ್ಲರ ಮುಂದೆ ಹೇಳುವಂತಹದ್ದು ಅವರ ಸ್ವಭಾವ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೊಂದಿಗೆ ಮಾತಾಡಿದ್ದಾರೆ. ಹಾಗೆ ಸರ್, ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟು, ರೇವಣ್ಣ ಸರ್, ಇದೊಂದು ಇಲ್ಲೊಂದು ವಿಡಿಯೋ ಇದೆ, ದಯಮಾಡಿ ಇದನ್ನು ಬಟನ್ನ ಒತ್ತೋ ಮೂಲಕ ಅದಕ್ಕೆ ಚಾಲನೆ ನೀಡಬೇಕು ಅಂತ ನಾನು ರೇವಣ್ಣ ಸರಲ್ಲಿ ಕೇಳ್ತಾ ಇದ್ದೀನಿ.
ತಮ್ಮ ಎಷ್ಟೇ ಕಾರ್ಯಕ್ರಮದ ಒತ್ತಡ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಶುಭವನ್ನು ಕೋರಿದ್ದಾರೆ. ಇಂಡಿಯಾನ ಹಾಸ್ಪಿಟಲ್ ಮತ್ತಷ್ಟು ಜನರಿಗೆ ಜನಸೇವೆಯನ್ನು ಒದಗಿಸಲಿ ಅಂತೇಳ್ಬಿಟ್ಟು ತಮ್ಮ ಹಿತನುಡಿಗಳನ್ನು ಆಡಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ಯೂಸಫ್ ಅವರಿಂದ ಹಾಗೆ ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರ ಪರವಾಗಿ ಇಂಡಿಯಾನ ಹಾಸ್ಪಿಟಲ್ನ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉದ್ಘಾಟನೆಗೆ ಬಂದು ನೆರವೇರಿಸಿ ಈಗ ಕಾರ್ಯನಿಮಿತ್ತ ನಮ್ಮ ಸನ್ಮಾನ್ಯ ಶ್ರೀ ಎಚ್ ರೇವಣ್ಣ ಅವರು ತೆರಳುತ್ತಾ ಇದ್ದಾರೆ. ಸೊ ಕಾರ್ಯಕ್ರಮವನ್ನು ಅವರನ್ನು ಬೀಳ್ಕೊಡ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ದಯಮಾಡಿ ಎಲ್ಲರೂ ಕೂಡ ಮತ್ತೆ ಬಾಕಿಯವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗ ಬಂದು ಚೇರ್ಗಳಲ್ಲಿ ಆಸೀನರಾಗಬೇಕು. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ನಂತರ ನಮ್ಮೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಸೊ ದಯಮಾಡಿ ಎಲ್ಲರೂ ಕೂಡ ವಾಪಸ್ ಬಂದು ಎಲ್ಲ ಚೇರ್ಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ನಿಜವಾಗ್ಲೂ ಕೂಡ ತುಂಬಾ ಈಗ ರೇವಣ್ಣವರು ಬಂದೋದ್ಮೇಲಂತೂ ಈಗ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ನಮ್ಮ ವೇದಿಕೆಯ ಮೇಲಿದ್ದಾರೆ. ಡಾಕ್ಟರ್ UT ಇಫ್ತಿಕರ್ ಅಲಿ ಅವರು, ಸಿಂಡಿಕೇಟ್ ಮೆಂಬರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ದಯಮಾಡಿ ವೇದಿಕೆಯ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋರು ದಯಮಾಡಿ ಬಂದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ದಯಮಾಡಿ ಬಂದು ವೇದಿಕೆ ಅಲ್ಲೇ ಚೇರ್ಗಳಲ್ಲಿ ಆಸೀನರಾಗಬೇಕು. ದಯಮಾಡಿ. Proud moment to be in the part of Hassan, to see the prestigious hospital like Indian Hospital be the part of Hassan family. By the blessings of Devgowda sir, the former Prime Minister, and today's inaugurator Revanna sir, and being a part of Indian family, respected Yusuf Kumble sir, Ali Kumble sir, Latif sir, Maulana Qazi sir, Latif Ostad, Dr. Anup Lingegowda sir, and all the on the front of the dais, all my friends from Mangalore and Hassan. I am not as a guest of the to be here today as Indian, as a part of Indian family. But when I see this hospital, the way I entered today in the afternoon, when I could see the entering the gate, I could see I went to a star hotel of Hassan. The way it is brought on the podium, I have not seen any hospital in Mangalore also. The entrance podium can be seen as a star hotel. So I wish this hospital is going to be one of the star hospitals in Hassan. I wish Yusuf Kumble sir and his team will come out with more of ventures of cardiac centers in all over district, and like they are already in Durga, I wish they go to more places internationally. And I'm honored to be a part of inviting as a chief guest here. So I don't want to talk more today. I bless Indian team and the entire Anup sir and his team to hear from everybody of Hassan people that this is one of the best hospitals in Hassan. Thank you one and all. ಥ್ಯಾಂಕ್ ಯು ಸರ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಮ್ಮ ಹಿತನುಡಿಗಳನ್ನು ಹೇಳಿದಂತಹ ಡಾಕ್ಟರ್ UT ಇಫ್ತಿಕರ್ ಅಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಿಸ್ಟರ್ ನಾಸೀರ್ ಹುಸೇನ್ ರಜ್ವಿ, ಡಿಸ್ಟಿಕ್ ಕಾಜಿ, ಹಾಸನ್ ಡಿಸ್ಟಿಕ್ ವಕ್ಫ್ ಮಂಡಳಿಯ वाइस चेयरमैन ಅವರು ದಯಮಾಡಿ ತಮ್ಮ ಹಿತನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. मैं हिंदी में बात करूँगा. इंडियाना हॉस्पिटल जो हासन में है, कर्नाटक की एक मिसाली दवाखाना है. डॉक्टर असल में गॉड गिफ्ट होता है. शिफा तो अल्लाह रब्बुल इज़्ज़त गॉड ही देता है, लेकिन डॉक्टर के हाथों से मिलती है. वाकई ये गॉड गिफ्ट है, खुदा का तोहफ़ा है. हम मुबारकबाद पेश करते हैं इंडियन हॉस्पिटल के चेयरमैन और मैनेजिंग कमेटी को कि आपने जो इंसानों की खिदमत का एक जज्बा लेकर ये काम शुरू किया है. वरना यहाँ के मरीज़ मैसूर या बेंगलुरु जाते थे, उनके लिए आसानी पैदा फरमाई है. उम्मीद है कि इसी तरह से खिदमत खल्क़, चाहे वो किसी भी मज़हब से हो, इंसानियत सबसे बड़ा मज़हब है. लिहाजा खिदमत खल्क़ का जज्बा लेकर जो आप यहाँ पर बैठे हैं, इंसानियत का जज्बा लेकर खिदमत
हिंदुस्तान के भारतीय लोगों की खिदमत के लिए बैठे हैं। मैसूर और बेंगलुरु जाने के बजाय तिब्बी सहूलत मेडिकल जो हासन ही में मिल सकती है आप दे रहे हैं। हम शहर हासन की तरफ से आपका बहुत बहुत शुक्रिया अदा करते हैं, थैंक्स बोलते हैं और दुआ करते हैं रब क़दीर इस हॉस्पिटल को दिन दोगुनी रात चौगुनी तरक्की अता फरमाए, आमीन। ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಬ್ಲೆಸ್ಸಿಂಗ್ಸನ್ನು ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈಗಾಗಲೇ ರೇವಣ್ಣ ಸಾಹೇಬರು ಕೂಡ ಹೇಳಿದರು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹಾಸನದಲ್ಲಿ ಡಾಕ್ಟರ್ ಲಿಂಗರಾಜು ಸರ್ ಅಂತ ಹೇಳಿದರೆ ಜನ ಮನ್ನಣೆ ಗಳಿಸಿರುವಂತಹ ಡಾಕ್ಟರ್. ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಲಿಂಗರಾಜು ಸರ್ ಅಂದರೆ ಬೇಗನೆ ತಟ್ಟಂತ ನೆನಪಾಗುವಂತಹ ಒಬ್ಬರು ವೈದ್ಯರು ಅಂತ ಹೇಳಿದರೆ ಡಾಕ್ಟರ್ ಲಿಂಗರಾಜು ಸರ್. ಸಾಕಷ್ಟು ಸಾವಿರಾರು ಜನರು ಅವರ ಕೈಗುಣದಿಂದ ವಾಸಿಯಾಗಿದ್ದಾರೆ, ಅವರ ಹೆಸರಿನಲ್ಲಿ ಜೀವನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಮೆರುಗು ಅಂತಲೇ ಹೇಳ್ಬೋದು. ಸರ್, ದಯಮಾಡಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Thank you one and all. Respected Dr. Yusuf Kumble, Dr. U.T. Iftikhar Ali, syndicate member, Rajiv Gandhi University, and Sri Mufti Aslam Saab. Namaste. And other dignitaries on the dais and off the dais. ವೈದ್ಯ ಮಿತ್ರರು, ಹಿರಿಯ ವೈದ್ಯರು ಮತ್ತು ಸಹೋದ್ಯೋಗಿಗಳು, ಕಿರಿಯ ಮಿತ್ರರೇ, ಇಂದು ನನಗೆ ಅತೀವ ಸಂತೋಷ ಆಗ್ತಾಯಿದೆ. ನಮ್ಮ ಸ್ಥಳದಲ್ಲಿ ಒಳ್ಳೆ ಚಿಕಿತ್ಸಾ ಆಸ್ಪತ್ರೆ, ಅದರಲ್ಲೂ ಒಬ್ಬ ಮೇಧಾವಿ ವೈದ್ಯರಾದ ಡಾಕ್ಟರ್ ಕುಂಬ್ಳೆ, ಯೂಸುಫ್ ಕುಂಬ್ಳೆ is internationally famous cardiologist, and he is guiding Dr. Anup. Anup is a wonderful cardiologist, a person with commitment, and he is ready to attend emergencies at any time. The other day he was telling, this field is so much stressful, I may not be able to work after 55 years. And he was appreciating my age, at this age doing some work. I said, see, I was also feeling like you, but somehow God sees that the useful persons will get strength to serve more and more. And it is so with Dr. Anup. Dr. Anup is the first cardiologist to be here at Hasan, sir. And by his presence, by his involvement, many hospitals could invest a lot of money, and that means to buy equipments and encourage. And really, days are difficult in our time when MI patients, that means heart attack patients, comes to the casualty. We used to bear minimum treatment because of lack of facilities, either inside government hospital or outside. The only thing, after doing some giving prophylactic treatment, we were insisting upon them to move to Bangalore or Mysore. Bangalore, we were not thinking of Bangalore because of God's action. Even today, though we get treatment, that's a good treatment at Bangalore at a lesser cost. I'm not
telling this to appreciate you, but in reality, the cost of treatment in Bangalore is little lower than the treatment at Bangalore or Mysore. And by efficiency also, they are inferior to none. So this way, most of the times, this, as we said earlier, 25% of the patients never used to reach the hospital, major hospital. Today, everybody gets treatment. I'm happy to know it. It's not the money, the first service, next money. Automatically it comes. Our people are so great and very good. Hasan people are excellent, cooperative, understanding. If we explain the problems, they do realize. And I have not seen people making galata as we hear, that's as we go through newspapers here and there. Such things are really far fewer at Hasan district. So in this critical situation, Indiana hospital system has entered Hasan town and brought Anup to this place and made all facilities. And Bashir has done a first initiative at a center in Hasan. He was also there enough because of the support by Indiana hospital people. So I am privileged to be here because this is going to serve the people of Hasan, people whoever come over here. This is a place I am happy to give the hospital building to the hospital purpose, thinking about the service they render. So I wish Indiana Hospital all the best, very best, and success in the system. I pray God that this will serve, the Indiana Hospital should serve better than anybody else and get name and fame. Thank you. ಥ್ಯಾಂಕ್ ಯು ಸರ್. ಸಾಕಷ್ಟು ಅನುಭವವುಳ್ಳ ಡಾಕ್ಟರ್ ನಮ್ಮ ಲಿಂಗರಾಜು ಸರ್ ಅವರು ಅವರ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಹಾಗೆ ಕೋರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮತ್ತೊಬ್ಬ ಘನವ್ಯಕ್ತಿಗಳು ಡಾಕ್ಟರ್ ಅಲಿ ಕುಂಬ್ಳೆ ಅವರು, ಚೇರ್ಮನ್ ಆ್ಯಂಡ್ HOD ಆಫ್ ಪೀಡಿಯಾಟ್ರಿಕ್ಸ್, ಇಂಡಿಯಾನಾ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಮ್ಯಾಂಗ್ಳೂರ್, ಅವರು ಕೂಡ ನಮ್ಮೊಂದಿಗಿದ್ದಾರೆ. ದಯಮಾಡಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. Respected dignitaries on the dais, Dr. Iftikhar Ali, Dr. Yusuf Kumble, Mr. Latif, and all other important guests and senior doctors, management team of Indiana Hospital. Today is a great day for Indiana management team because we are proud that we are able to open one unit in this part of the state. Hope the entire Hasan people will make use of the unit and we will be able to give whatever maximum possible service from our side, expecting all cooperation from you all, and the same thing we will also reciprocate. Thank you one and all. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ತಾವು ಕೂಡ ಅಲ್ಲಿಂದ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಿತವಚನವನ್ನು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಬ್ಬರು
ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಲತೀಫ್ ಸಾದಿಯವರು, ದಯಮಾಡಿ ಸರ್ ನೀವು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಒಂದೆರಡು ಶುಭ ನುಡಿಗಳನ್ನು. ಗೌರವಾನ್ವಿತ ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ, ಡಾಕ್ಟರ್ ಅಲಿ ಕುಂಬ್ಳೆ, ಅದೇ ರೀತಿ ಗೌರವಾನ್ವಿತ ಹಾಸನ ಜಿಲ್ಲಾ ಕಾಜಿಗಳು, ಸ್ನೇಹಿತರಾದಂತಹ ಅಬ್ದುಲ್ ಲತೀಫ್ ಸರ್ ಉಪ್ಪಳ, ಅದೇ ರೀತಿ ಕರ್ನಾಟಕ ಸಭಾಪತಿಗಳ ಸಹೋದರರು ಸನ್ಮಿತ್ರರು ಆದಂತಹ ಡಾಕ್ಟರ್ UT ಇಫ್ತಿಕಾರ್ ಇಲಿ ಸರ್, ಹಾಸನದ ಹಿರಿಯ ಡಾಕ್ಟರ್ ಆದಂತಹ ಡಾಕ್ಟರ್ ಲಿಂಗರಾಜ್ ಸರ್, ಡಾಕ್ಟರ್ ಅನೂಪ್ ಸರ್ ಸಹಿತಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಸೇರಿದಂತಹ ಭಾಳಷ್ಟು ಡಾಕ್ಟರ್ಸ್ಗಳು, ಈ ಒಂದು ಕಾರ್ಯಕ್ರಮ ಒಂದು ಶುಭ ಸೂಚನೆಯನ್ನು ನೀಡ್ತಾ ಇದೆ. ಹಾಸನದ ಜನತೆ ಭಾಗ್ಯವಂತರು. ಆರೋಗ್ಯ ಅಂತ ಹೇಳಿದರೆ ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರೈಸ್ತನಾಗಿರಲಿ, ಜಾತಿ ಇದ್ದವನಾಗಿರಲಿ ಇಲ್ಲದವನಾಗಿರಲಿ, ಒಂದು ಬಾಡಿಯಲ್ಲಿ ಜೀವ ಇದೆ ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರೋಗ್ಯವಂತನಾಗಿರಲು ಬಯಸ್ತಾನೆ. ಪವಿತ್ರ ಇಸ್ಲಾಂ ಆರೋಗ್ಯಕ್ಕೆ, ಇಸ್ಲಾಂ ಅಂತಲ್ಲ ಎಲ್ಲ ಧರ್ಮವೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳ ಪ್ರೋತ್ಸಾಹ ಮತ್ತು ಮಹತ್ವವನ್ನು ನೀಡಿದೆ. ಯಾವತ್ತೂ ಕೂಡ ಆರೋಗ್ಯಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರ ಇಸ್ಲಾಂ ಹೇಳ್ತದೆ, ನೀವು ಬರೀ ಆಯುಷ್ಯ ದೀರ್ಘವಾಗಲಿಕ್ಕೆ ಬೇಕಾಗಿ ನಿನ್ನ ಏಜಿಗೆ ಬೇಕಾಗಿ ದುವಾ ಮಾಡಬೇಡ, ಆರೋಗ್ಯ ಇಲ್ಲದೆ. ನೀನು ಯಾವಾಗ ನಿನ್ನ ಆಯುಷ್ಯಕ್ಕೆ ಬೇಕಾಗಿ, ನಿನ್ನ ಏಜ್ ಜಾಸ್ತಿ ಆಗಲಿಕ್ಕೆ ಬೇಕಾಗಿ ನೀನು ಪ್ರಾರ್ಥನೆ ಮಾಡ್ತೀಯ, ಅದರ ಜೊತೆಯಲ್ಲಿ ಆರೋಗ್ಯವನ್ನು ಸೇರಿಸಿಕೊಳ್ಬೇಕು ಎಂದು ಪವಿತ್ರ ಇಸ್ಲಾಂ ಹೇಳ್ತದೆ. ಆರೋಗ್ಯ ಇಲ್ಲದೆ ಬರೀ ದೀರ್ಘಕಾಲ ಇಲ್ಲಿ ಬಾಳಬೇಕು ಎಂಬ ಪ್ರಾರ್ಥನೆ ಮಾತ್ರ ನೀನು ಮಾಡಬಾರ್ದು. ಪ್ರತಿಯೊಂದು ಧರ್ಮದವರು ಕೂಡ ಆ ಧರ್ಮದ ಅನುಷ್ಠಾನವಾಗಿ ಜೀವಿಸಬೇಕಾದರೆ ಪ್ರತಿಯೊಬ್ಬನಿಗೂ ಕೂಡ ಆರೋಗ್ಯ ಬೇಕು. ಹಿಂದೂಗಳು ಪೂಜೆ ಮಾಡಿ ಪುಣ್ಯ ಪಡೆಯಬೇಕಾದರೆ, ದೇವಸ್ಥಾನಕ್ಕೆ ಹೋಗಬೇಕಾದರೆ, ಕ್ರೈಸ್ತರು ಚರ್ಚ್ಗಳಿಗೆ ಹೋಗಬೇಕಾದರೆ, ಮುಸಲ್ಮಾನರು 5 ಹೊತ್ತು ನಮಾಜು ಮಾಡಬೇಕಾದರೆ, ರೋಜಾ ಹಿಡಿಬೇಕಾದರೆ ಹೆಲ್ತ್ ಬೇಕು, ಆರೋಗ್ಯ ಬೇಕು, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೇಕಾಗಿ ಎಲ್ಲ ಧರ್ಮವು ಆರೋಗ್ಯದ ವಿಷಯದಲ್ಲಿ ಪ್ರೋತ್ಸಾಹ ನೀಡುವಾಗ, ಮಹತ್ವ ಕಲ್ಪಿಸುವಾಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇಂಡಿಯಾನ ಟೀಮ್ ಯೂಸುಫ್ ಕುಂಬ್ಳೆ ಡಾಕ್ಟರ್ ಸರ್ ಅವರ ತಂಡ ಈ ಹಾಸನದಲ್ಲಿ ವ್ಯವಸ್ಥಿತವಾಗಿ ಇಲ್ಲಿಯ ವಾತಾವರಣ, ಈ ಒಂದು ಹಾಸ್ಪಿಟಲ್ನ ಒಳಗೆ ಹೊರಗೆ ನೋಡುವಾಗಲೇ ಬಹಳಷ್ಟು ಸುಂದರವಾದ ವಾತಾವರಣ ಕಾಣ್ತಾ ಇದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರುವಂತಹ ರೋಗಿಗಳು ಯಾವುದೇ ತೊಂದರೆಗಳಿಲ್ಲದೆ, ಅನಾಹುತಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವಂತರಾಗಿ ಮರಳಿರುವಂತಹ ಎಲ್ಲ ಅವಸ್ಥೆಯನ್ನು ಅಲ್ಲಾಹ ನೀಡಲಿ ಎಂಬ ದುಆ ಮಾಡ್ತಾ ಇದ್ದೇನೆ. ಈಗ ಹಾಸ್ಪಿಟಲ್ಗೆ ದುಆ ಮಾಡಬೇಕು ಅಂತ ಹೇಳ್ತಾರೆ. ಹಾಸ್ಪಿಟಲ್ಗೆ ದುಆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಾಗ ಎಲ್ಲರೂ ರೋಗಿಗಳಾಗಿ ಹಾಸ್ಪಿಟಲ್ಗೆ ಬರಬೇಕು, ಇವರಿಗೆ ಬಿಸ್ನೆಸ್ ಮತ್ತು ಇಲ್ಲಿ ಡಾಕ್ಟರ್ಸ್ಗೆ ಕೆಲಸ ಜಾಸ್ತಿ ಆಗಬೇಕು ಎಂಬುದಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹೆಲ್ತ್ ಇಶ್ಯೂ ಬಂದಾಗ, ಅನಾರೋಗ್ಯ ಬಂದಾಗ ಇಲ್ಲಿಗೆ ಡಾಕ್ಟರ್ಸ್ಗಳನ್ನು ಹುಡುಕುತ್ತಾ ಬಂದು ಇಲ್ಲಿ ಆದಷ್ಟು ಬೇಗ ಆರೋಗ್ಯವಂತರಾಗಿ ಮರಳಬೇಕು ಎಂಬ ಪ್ರಾರ್ಥನೆಯಾಗಿದೆ ನಮ್ಮ ಪ್ರಾರ್ಥನೆ. ಆದ ಕಾರಣ ಇಂಡಿಯನ್ ಹಾಸ್ಪಿಟಲ್ನ ಬಗ್ಗೆ ಹೇಳುವುದಾದರೆ ಬಹಳಷ್ಟಿದೆ, ಸಮಯ ಬಹಳ ಕಡಿಮೆ ಇದೆ. ಕಳೆದ 10 ವರ್ಷಗಳಿಂದ ಈಚೆಗೆ ಇಂಡಿಯಾನ ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಅದರ ಪ್ರಮುಖ ಡಾಕ್ಟರ್ಸ್ಗಳು ಕೂಡ ವೇದಿಕೆ ಹತ್ತದೆ ಮುಂದೆ ಕೂತಿದ್ದಾರೆ. ನನ್ನ ತಾಯಿ ಹೇಳ್ತಾರೆ, ಆದಿತ್ಯ ಸರ್ ಅವರ ಪೇಷಂಟ್ ನನ್ನ ತಾಯಿ ಬಹಳ ವರ್ಷದಿಂದ.
ಆದಿತ್ಯ ಸರ್ ಅವರ ಜೊತೆ ಅಲ್ಲಿ ಟ್ರೀಟ್ಮೆಂಟಿಗೆ ಹೋದೆ, ಅವರ ಮಾತಲ್ಲೇ ಅರ್ಧವಾಸಿ ಮಾಡ್ತಾರೆ ಅವರು ಅಂತ. ಅಂತಹ ಒಂದು ಗುಣ ಡಾಕ್ಟರ್ಸ್ಗಳಿಗೆ ಇರ್ತದೆ. ಮಾತನಾಡಿ ಅವರ ರೋಗವನ್ನು ಕಡಿಮೆ ಮಾಡುವಂತಹ ಟ್ಯಾಬ್ಲೆಟ್ಸು ಬೇಕಾಗಿಲ್ಲ, ಔಷಧಿ ಬೇಕಾಗಿಲ್ಲ. ಅಂತಹ ಡಾಕ್ಟರ್ಸ್ಗಳು, ಒಳ್ಳೊಳ್ಳೆ ಡಾಕ್ಟರ್ಸ್ಗಳನ್ನು ಹಾಸನದ ಹಾಸ್ಪಿಟಲ್ನಲ್ಲಿ ಯೂಸುಫ್ ಸರ್ ಅವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾಸನದ ಜನತೆಗೆ ಒಳ್ಳೆಯ ಒಂದು ಉಪಕಾರವಾಗಲಿಕ್ಕೆ ಈ ಒಂದು ಹಾಸ್ಪಿಟಲ್, ಈ ಒಂದು ಆಸ್ಪತ್ರೆ ಕಾರಣವಾಗಲಿ ಎಂದು ಹಾರೈಸುತ್ತಾ, ಎಲ್ಲ ರೀತಿಯ ಶುಭವನ್ನು ಈ ಕಾರ್ಯಕ್ರಮಕ್ಕೆ ಹಾರೈಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಎಷ್ಟೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಡಾಕ್ಟರ್ ಮುಂದೆ ಅವರ ಏನೂ ಅಲ್ಲ. ಸೊ ಏನಾದರೂ ಆದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಷ್ಟೇ ದುಡ್ಡಿರ್ಬೋದು, ದುಡ್ಡು ಇಲ್ಲದಲ್ಲೇ ಇರ್ಬೋದು, ಹೋಗೋದು ವೈದ್ಯರ ಹತ್ರ, ವೈದ್ಯರನ್ನೇ ದೇವರ ಅನ್ನೋ ರೀತಿ ಕಾಣುವಂಥ ಒಂದು ಇದು. ಈಗಾಗಲೇ ಸರ್ ಕೂಡ ಹೇಳಿದರು ಅವರ ತಾಯಿ ಬಗ್ಗೆ, ಹಾಗೆ ಡಾಕ್ಟರ್ ಬಗ್ಗೆ. ಡಾಕ್ಟರ್ಸ್ಗಳು ಎಷ್ಟು ಚೆನ್ನಾಗಿ ರೋಗಿಯ ಜೊತೆ ಅವರು ಮಿಂಗಲ್ ಆಗ್ತಾರೋ ಅಷ್ಟೇ ರೋಗಿಯ ಕಾಯಿಲೆನೂ ಕೂಡ ಅಷ್ಟೇ ಬೇಗ ಗುಣಮುಖ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಬಂದು ನಮ್ಮ ಹಿತನುಡಿಗಳನ್ನು ಹೇಳಿದ್ದಕ್ಕೆ. ಸೊ ಈಗಾಗಲೇ ಹಾಸನದಲ್ಲಿ ನಮ್ಮ ಇಂಡಿಯಾನ ಹಾಸ್ಪಿಟಲ್ನ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಈಗ ಆಗಿದೆ. ಹಾಗೆ ಇದಕ್ಕಾಗಿ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಆಗಮಿಸಿ ಶುಭವನ್ನು ಕೋರಿದ್ದಾರೆ. ಅವರಿಗೆ ಈ ಒಂದು ಇಂಡಿಯಾನ ಹಾಸ್ಪಿಟಲ್ನ ಪರವಾಗಿ ಗೌರವಿಸುವಂತಹ ಒಂದು ಸುಸಂದರ್ಭ ಈಗ. ನಮ್ಮ ಡಾಕ್ಟರ್ ಲಿಂಗರಾಜು ಸರ್ ಅವರು ಈಗಾಗಲೇ ಸಾಕಷ್ಟು ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಹಾಗೆ ಅವರ ಜನಪ್ರಿಯತೆಯನ್ನು ಕೂಡ ನಾನು ಹೇಳಬೇಕಾಗಿಲ್ಲ, ಸಾಕಷ್ಟು ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಇಲ್ಲಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕೂಡ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಅವರು ಕೂಡ ಪಾತ್ರರಾಗಿದ್ದಾರೆ. ಅವರಿಗೆ ಹಾಸನದ ಇಂಡಿಯಾನ ಹಾಸ್ಪಿಟಲ್ನ ಪರವಾಗಿ ಅವರಿಗೆ ಈ ಒಂದು ಸನ್ಮಾನವನ್ನು ಈಗ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರು ಸನ್ಮಾನವನ್ನು ಮಾಡಬೇಕು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಈ ಒಂದು ಸನ್ಮಾನವನ್ನು ನೆರವೇರಿಸೋಣ. ತಮ್ಮ ಸೇವೆಯಿಂದನೇ ಜನಪ್ರಿಯ ಗಳಿಸಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಡಾಕ್ಟರ್ ಲಿಂಗರಾಜು ಸರ್ ಅವರು. ಸೊ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೂ ಮತ್ತೊಬ್ಬ ಗಣ್ಯ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ UT ಇಫ್ತಿಕರ್ ಅಲಿ ಅವರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಮಿಸ್ಟರ್ ನಾಸಿರ್ ಹುಸೇನ್ ರಜ್ವಿ ಅವರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಈ ಒಂದು ಹಾಸ್ಪಿಟಲ್ನ ಪದಾಧಿಕಾರಿಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್. ಹಾಗೆ ಮತ್ತೊಬ್ಬ ವ್ಯಕ್ತಿಗಳಾಗಿರುವಂತಹ ಲತೀಫ್ ಸಾದಿ ಅವರೂ ಕೂಡ ನಮ್ಮೊಂದಿಗಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿದ್ದಾರೆ. ಹಿತನುಡಿಗಳ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿಯ ಪರವಾಗಿ ಅವ್ರಿಗೂ ಗೌರವವನ್ನು ನೀಡುತ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನು, ವೋಟ್ ಆಫ್ ಥ್ಯಾಂಕ್ಸನ್ನು ಅಬ್ದುಲ್ ಲತೀಫ್ ಉಪ್ಪಾಳ ಅವರು ದಯಮಾಡಿ ಡಾಕ್ಟರ್ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. Respected all the dignitaries on the dais and off the dais. Good evening everybody. Now time is too late. We are end of the program, going to be wind up the program.
Anyhow, today is the very auspicious and happy day for Hassan people. You got one more health facility in Hassan district. So today's function, I can talk, it is a very well organized, but chairs are a little bit empty, but that is still it is good. So I'm my duty to deliver a vote of thanks. Dr. Lingarajanna. Lingarajanna is, he told the affordability of the price and all. So that is a very important fact. And as all of you know, our slogan is excellent care at affordable cost. They are always looking into the cost. It is affordable to everyone. That is our motto. Even especially in my whole group, we are following that group, that motto and that slogan. I hope here also you can feel that excellent care at affordable cost. That is the Indiana Heart Institute in Hassan. So I like to thanks, even it's a busy schedule, His Excellency Revanna came and he inaugurated this function. He blessed this function. I like to appreciate him, and I like to thanks on behalf of Indiana team and myself. And at the same time, I like to congratulate and thank Dr. Iftikhar Ali. He's a busy man, busy guy. Some very difficult to catch him. Even though one full day he spent with us, he came all the way from Mangalore, and he graced this occasion. I will like to appreciate and thank you, sir, for your presence. And Dr. Of course, Dr. Anup and team who are struggled here. Actually, this hospital for them only. Last 8 years, our presence in Hassan already is there. So we seen the skill and the ability of Dr. Anup, and that is the caliber of Dr. Anup and team. That motivate us to open this kind of hospital here. So I hope Dr. Anup and team can do better than that. What is our expectation? So I like to congratulate Dr. Anup and team, and welcoming, thanking all of them. At the same time, okay, our chairman, Dr. Ali Kumble, Dr. Yusuf Kumble, all are here. And especially I like to thank our, what is this marketing team? Pradeep and Mahesh, who did a very excellent job. And they worked day and night, and they made this function very successful. Really congratulate and thank Pradeep, and really thank you, Mahesh and team. And our all colleagues and team there who came all the way from Mangalore, Dr. Apurva, Dr. Aditya, Dr. Selfie, and other doctor, and of course Nefri ma'am, and Dr. Devanand, and Mr. Anif Arabana also is here, and Ajay. All the doctors there came all the way from Mangalore to grace this occasion. I want to thank CEO Prasad also, of course. Sorry to, I did not forget, but I'm seeing him in front of me. So seeing him, CEO all the time. So I'd like to thank CEO as well, and all the doctors, and all the participants who are joined and graced this occasion. I'd like to thank all of you on behalf of Indiana Hospital and Art Institute in Hassan, and myself as well. Thank you very much. Jai Hind, Jai Karnataka, Jai Kerala. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಒಂದು ಹಿತನುಡಿಗಳಿಂದ ಹಾಗೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸಿಗೆ ಪಾತ್ರರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸವನ್ನು ಮಾಡಿದ್ದಾರೆ, ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಮಿಸ್ಟರ್ ಸಂದೇಶ್, ಸಿವಿಲ್ ಇಂಜಿನಿಯರ್, ಈ ಒಂದು ಇಂಡಿಯಾನಾ ಹಾಸ್ಪಿಟಲ್ ಇಷ್ಟು ಚೆನ್ನಾಗಿ ಇವಾಗ ಮೂಡಿ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ಸಿವಿಲ್ ಇಂಜಿನಿಯರ್ ಆಗಿರುವಂತಹ ಮಿಸ್ಟರ್ ಸಂದೇಶ್ ಅವರು. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಈ ಒಂದು ಇಂಡಿಯಾನಾ ಹಾಸ್ಪಿಟಲ್ನ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ಒಂದು ಪುಟ್ಟ ಸನ್ಮಾನ. ದಯಮಾಡಿ ಮಿಸ್ಟರ್ ವೆಂಕಟೇಶ್ ಅವರು, ಈ ಒಂದು ಹಾಸ್ಪಿಟಲ್ನ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವಂತಹ ಮಿಸ್ಟರ್ ವೆಂಕಟೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೆಂಕಟೇಶ್ ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ಎಲೆಕ್ಟ್ರಿಕಲ್ ವರ್ಕ್ ಮಾಡಿರುವಂತಹವರು ಮಿಸ್ಟರ್ ವೆಂಕಟೇಶ್ ಅವರು ಪ್ರತಿಯೊಂದು ಇದರಲ್ಲೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿ ಇಷ್ಟು ಸುಂದರವಾಗಿ ಇಷ್ಟು ಚೆನ್ನಾಗಿ ಕಾಣುವುದಕ್ಕೆ ಅವರು ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳು. ನಮ್ಮ ಯೂಸುಫ್ ಸರ್ ಅವರು ಹಾಗೂ
ವ್ಯಕ್ತಿಗಳು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಹಾಗೂ ಇಲ್ಲಿ ಮಿಸ್ಟರ್ ಅಲೀಫ್ ಅವರು ಹಾಗೆ ಅವರ ವೈಫ್ ಅವರು ಕೂಡ ಇದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಲೀಫ್ ಆರ್ಕಿಟೆಕ್ಟ್, ಇಂಡಿಯಾನ ಹಾಸ್ಪಿಟಲ್ನ ಆರ್ಕಿಟೆಕ್ಟ್ ಆಗಿರುವಂತಹ ಮಿಸ್ಟರ್ ಅಲೀಫ್. ಓಕೆ, ಅವರು ಹೋಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಾನು ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಿಸ್ಟರ್ ಆ್ಯಂಟೋನಿ ಅವರು ಮಂಗಳೂರಿನ ಒಂದು ಹಾಸ್ಪಿಟಲ್ನ ಅವರು ಕೇರ್ ಮಾಡ್ತಿರುವಂತಹವರು, ಹಾಗೂ ಅಲ್ಲಿಂದ ಬಂದು ಸಾಕಷ್ಟು ಇಲ್ಲಿ ನಮ್ಮ ಹಾಸನದ ಇಂಡಿಯನ್ ಹಾಸ್ಪಿಟಲ್ನ ಒಂದು ಆಡಳಿತ ಮಂಡಳಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಒಂದು ಹಾಸ್ಪಿಟಲ್ನ ಉದ್ಘಾಟನೆಗೆ. ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ, ಎಲ್ಲ ವೇದಿಕೆಯ ಗಣ್ಯರ ಪರವಾಗಿ ಹಾಗೂ ಆಸ್ಪತ್ರೆಯ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪ್ರಶಾಂತ್ ಅವರು ಈಗಾಗಲೇ ಹೇಳಿದರು, CEO ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಾಕಷ್ಟು ನಮಗೆ ಹೆಲ್ಪನ್ನು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಆ್ಯಂಟೋನಿ ಅವ್ರಿಗೂ ಕೂಡ ಈ ಒಂದು ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಇಲ್ಲಿ ಡಾಕ್ಟರ್ಸ್ಗಳು ಸುಮಾರು ಜನ ಬಂದು ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿಗೆ ಭಾಗಿಯಾಗಿದ್ದೀರಾ. ಡಾಕ್ಟರ್ ಅಶೋಕ್ ಗೌಡ ಸರ್, ಡಾಕ್ಟರ್ ಅಪೂರ್ವ ಸರ್, ಡಾಕ್ಟರ್ ಆದಿತ್ಯ, ಡಾಕ್ಟರ್ ಅಜಯ್, ಡಾಕ್ಟರ್ ದೇವಾನಂದ್ ಸರ್, ಡಾಕ್ಟರ್ ಮುರಳೀಧರ್ ಹಾಗೂ ಡಾಕ್ಟರ್ ಇರ್ಫಾನ್ ಸರ್, ಹಾಗೆ ಕೆಲವರ ಡಾಕ್ಟರ್ಗಳ ಹೆಸರು ನಾನು ಬಿಟ್ಟೋಗಿದ್ರೆ ದಯಮಾಡಿ ಕ್ಷಮಿಸಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕೂಡ ನಮ್ಮೊಂದಿಗೆ ಪಾತ್ರರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಆಸ್ಪತ್ರೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸಾಕಷ್ಟು ಜನ ಆಸ್ಪತ್ರೆಯ ಸಿಬ್ಬಂದಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಾಸನದ ಜನಪ್ರಿಯ ಶಾಸಕರು ಬ್ಯುಸಿ ಇದ್ರೂ ಕೂಡ ಡಾಕ್ಟರ್ ಸಂತೋಷ್ ಅವರು, ನಮ್ಮ ಹಾಸನದ ಹಿಮ್ಸ್ನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸಂತೋಷ್ ಅವರು ಈಗ ಆಗಮಿಸಿದ್ದಾರೆ. ಹಾಗೆ ಅವರ ಜೊತೆ ಡಾಕ್ಟರ್ ಲೋಕೇಶ್ ಅವರನ್ನು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೇದಿಕೆಗೆ ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಂತೋಷ್ ಅವರು ಈಗ ವೇದಿಕೆಗೆ ಬಂದಿದ್ದಾರೆ. ಹಾಗೂ ಅವರ ಜೊತೆ ಹೆಸರಾಂತ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ನೂತನವಾಗಿ ಇವರು ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಸಂತೋಷ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೆಲ್ಕಮ್ ಹೇಳ್ತಾ, ಹಾಗೆ ಅವರೊಂದಿಗೆ ನಮ್ಮ ಡಾಕ್ಟರ್ ಲೋಕೇಶ್ ಅವರು, ಹಾಸನದಲ್ಲಿ ಅವರು ಚಿರಪರಿಚಿತನೇ ಡಾಕ್ಟರ್ ಲೋಕೇಶ್ ಅವರು. ಸೊ ಅವರನ್ನು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ